ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜೂನ್ 19ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ, 85ನೇ ಬ್ಯಾಚು. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಕಲೀರಿ. ನಿಮ್ಮ ಕಷ್ಟಗಳು ಏನೇನು ಬರುತ್ತೆ ಅಂತ ಮುಂಚಿತವಾಗಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಒಂದು ಸುಲಭ ರೀತಿ ಗೊತ್ತಾಗುತ್ತೆ. ಕರೆಗಳನ್ನ ತಗೊಳ್ಳೋಣ ಬನ್ನಿ, ಸಾಕಷ್ಟು ಕರೆಗಳು ಬರ್ತಾ ಇದೆ. ನಮಸ್ಕಾರ, ನಮಸ್ತೆ, ಮಾತಾಡಿ. ಹಲೋ ಹಲೋ, ಹೇಳಿ. ಎಷ್ಟು ವರ್ಷ ಅಂತ ಹೇಳಿ. ಡೇಟ್ ಆಫ್ ಬರ್ತ್ 19/5. ಓಕೆ, ಯಾವ ಊರಿಂದ ಮಾತಾಡ್ತಾ ಇರೋದು? ಮಂಡ್ಯದಿಂದ. ಓಕೆ, 19/5 ಮೇ. 1995. 19 ಮೇ 1995. ಟೈಮ್, ಸಮಯ? 10:10 PM. ಪ್ಲೇಸ್? ಮೈಸೂರು. ಏನ್ ಕೇಳ್ಬೇಕಾಯ್ತು? ನಂದು ಇವಾಗ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ನಾನು ಇವಾಗ IT ಫೀಲ್ಡ್ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಸೊ ಏನಾದ್ರು ಕೋರ್ಸ್ ಮಾಡ್ಕೊಂಡು ಹೋದ್ರೆ ನಂಗೆ ಆ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಗುತ್ತಾ ಅಂತ ಕೇಳ್ಬೇಕಿತ್ತು. ಸರಿ, ಓಕೆ, ಚೆಕ್ ಮಾಡ್ತೀನಿ. ಸದ್ಯಕ್ಕೆ ಈಗ ರಾಹು ದಶೆ ನಡೀತಾ ಇದೆ. 2021 ಬುಧ, ಆಮೇಲೆ ಕೇತು. ರಾಹು ಬುಧ ನೋಡೋಣ. ರಾಹುವಿನ ಕಾಂಬಿನೇಷನ್ 10-3, ಬುಧನ ಕಾಂಬಿನೇಷನ್ 8-8 ಟೆಕ್ನಾಲಜಿ. ಅದಾದ್ಮೇಲೆ ಕೇತು 4-3. ಡೇಟಾ ಸೈನ್ಸಸ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಡೇಟಾ ಸೈನ್ಸ್, ಡೇಟಾ ಸೈನ್ಸ್ ಹೋಗ್ಬೋದು ಸಾಫ್ಟ್ವೇರ್ ಅಲ್ಲಿ. ಅದ್ರ ಜೊತೆಗೆ ಟೀಮ್ ಲೀಡ್ ಆಗ್ತಕ್ಕಂಥದ್ದು, ಸಾಫ್ಟ್ವೇರ್ ಅಲ್ಲೇ ಕಲಿತು ಟೀಮ್ ಲೀಡ್ ಆಗ್ತಕ್ಕಂಥ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ರಾಹು ಮ್ಯಾನೇಜ್ಮೆಂಟ್ ಸೈಡ್ ಕೊಡ್ತಾನೆ. ಮ್ಯಾನೇಜ್ಮೆಂಟ್ ಸೈಡ್ ಅಂದ್ರೆ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸಿ ಖಂಡಿತ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಒಳ್ಳೇದಾಗ್ಲಿ. ನಮಸ್ತೆ. ಹಲೋ. ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ, ಬನಶಂಕರಿಯಿಂದ ಮಾತಾಡೋದು. ಬನಶಂಕರಿ? ನಾನು ತಮ್ಮ ಅಭಿಮಾನಿ ಸರ್. ನಾನು ಅಭಿಮಾನಿ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಬುಕ್ ಎಲ್ಲ ತಗೊಂಡಿದ್ದೀನಿ, ನಿಮ್ ಬುಕ್ ಎಲ್ಲ ತಗೊಂಡಿದ್ದೀನಿ. ನಮ್ಮ ಯಂತ್ರ ಮಂತ್ರ ತಂತ್ರ ಬುಕ್ಕ ತಗೊಂಡಿದ್ದೀನಿ ಸರ್. ಯಾವಾಗ ತಗೊಂಡಿದ್ರಿ? ನಾನು ಈಗ ಒಂದು ತಿಂಗಳ ಹಿಂದೆ ಸರ್. ಓ, ಜಸ್ಟ್ ಒಂದು ತಿಂಗಳು. ಬನಶಂಕರಿ ಇದು ಗಣೇಶ ದೇವಸ್ಥಾನ ಹತ್ರ ಬಂದು ಕೊಟ್ರು. ಓಕೆ, ನಮ್ಮ ಅಲ್ಲೊಂದು ಸೆಂಟರ್ ಇದೆ. ಸರ್, ಅದೆಲ್ಲ ತುಂಬಾ ಓದ್ತಾ ಇದ್ದೀನಿ. ನಾನು ಟೈಮ್ ಇಲ್ಲ, ಈ ನೆಕ್ಸ್ಟ್ ಬ್ಯಾಚ್ ಸೇರ್ಕೊಳ್ಳೋಣ ಅಂತ ಇದ್ದೀನಿ. ಜೂನ್ 19ನೇ ತಾರೀಕು ಸೇರ್ಕೊಳ್ಳಿ. ಬುಕ್ ಚೆನ್ನಾಗಿದ್ಯಾ? ಏನ್ ಅನಿಸ್ತು ಬುಕ್ ಬಗ್ಗೆ? ತುಂಬಾ ಚೆನ್ನಾಗಿದೆ ಸರ್. ನಾನು ಮನೇಲಿ ಅದೆಲ್ಲ ಮಾಡ್ತಾ ಇದ್ದೀನಿ. ಓ, ವೆರಿ ಗುಡ್. ಸೊ ಎಲ್ಲಾ ವಿಚಾರನೂ ಹಾಕಿದೀನಿ, ಮ್ಯಾಕ್ಸಿಮಮ್ ವಿಚಾರ ಎಲ್ಲ ಹಾಕಿದೀನಿ. ಏನೇನ್ ಸಮಸ್ಯೆ ಬರುತ್ತೆ ಒಬ್ಬ ಮನುಷ್ಯನಿಗೆ, ನಮ್ಮ ಋಷಿ ಮುನಿಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಖಂಡಿತ ಹಾಕಿದೀನಿ. ಅದೇ ಚಿಕ್ಕ ಒಂದು SLC ಹುಡುಗನಿಗೂ ಗೊತ್ತಾಗುತ್ತೆ ಅದು ಏನು ಅಂತ. ಹೌದೌದು, ತುಂಬಾ ಈಸಿ ಇದೆ. ಎಜುಕೇಶನ್ ಸಪರೇಟ್, ಜಾಬ್ ಅಲ್ಲಿ ಸಪರೇಟ್, ಬಿಸ್ನೆಸ್ ಸಪರೇಟ್ ಮಾಡಿದೀನಿ. ಹೌದು, ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕು? ನನ್ ಬಗ್ಗೆ ಕೇಳ್ಬೇಕಾಗಿತ್ತು. 17/1/1966. 17/1/1966. ಸಮಯ 12 ಗಂಟೆ 1 ನಿಮಿಷ ಮಧ್ಯರಾತ್ರಿ. 16 ನೈಟ್, 17 ಬೆಳಿಗ್ಗೆ. ಹುಟ್ಟಿದೂರು? ತುಮಕೂರು ಜಿಲ್ಲೆ ಸರ್. ಸರಿ, 1966. ಕನ್ಯಾ ಲಗ್ನದಲ್ಲಿ ಹುಟ್ಟಿದಿರಾ. ರಾಶಿ ಬಂದ್ಬಿಟ್ಟು ನಿಮ್ದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 2ನೇ ಪಾದ. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶೆ ನಡೀತಾ ಇದೆ. ಇನ್ನೊಂದು 10 ತಿಂಗಳು ಮುಗ್ದೋಗುತ್ತೆ ಶುಕ್ರದಶ. ಇನ್ನೊಂದು 10 ತಿಂಗಳು ಅಷ್ಟೇ ಇರೋದು. ಆಮೇಲೆ ಶುಕ್ರದಶ ಆದ್ಮೇಲೆ ನಿಮಗೆ ಸೂರ್ಯದಶ. ಏನ್ ಪ್ರಶ್ನೆ ಕೇಳ್ಬೇಕು? ಮುಂದಕ್ಕೆ ಗುರುದಶೆಯಲ್ಲಿ 4-12 ಬರ್ತಾ ಇದೆ. ಶುಕ್ರದಶ ನಡೀತಾ ಇದೆಯಲ್ಲ ಸರ್ ಈಗ? ಅದೆಲ್ಲ ಈಗ ನೆಕ್ಸ್ಟ್ ಸರ್. ನೆಕ್ಸ್ಟ್ ಶುಕ್ರ ಆದ್ಮೇಲೆ ಸೂರ್ಯ ಅಲ್ವಾ? ರವಿ ದಶೆಯಲ್ಲಿ ಹೆಲ್ತ್ ಹೆಂಗಿರುತ್ತೆ ಸರ್ ನಮ್ಗೆ? ಹೆಲ್ತ್ ಸ್ವಲ್ಪ ಚೆನ್ನಾಗಿರಲ್ಲ ಸರ್, ಸಮಸ್ಯೆ ಇದೆ. 4-12 ಕಾಂಬಿನೇಷನ್, 4-7-9. ಬಟ್ ಆದ್ರೆ ತುಂಬಾ ಜಾಸ್ತಿ ಇರಲ್ಲ. ಯಾಕಂದ್ರೆ ಆಸ್ ಎ ಕಾಂಬಿನೇಷನ್ 4, 6, 8, 10, 12 ಈ ಮನೆಗಳು ಬರಬೇಕು. 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಪೂರ್ಣವಾಗಿ ಬರಬೇಕು. ಅಲ್ಲಿ 4, 12 ಬಿಟ್ರೆ ಇನ್ಯಾವುದು ಬಂದಿಲ್ಲ. ಯಾವ್ದಾದ್ರು ದೀರ್ಘಕಾಲದ ಅನಾರೋಗ್ಯ ಬಂದೇ ಬರುತ್ತಲ್ಲ, BP, ಶುಗರ್ ಹತ್ರ ಇರುತ್ತಲ್ಲ ಆ ರೀತಿ. ಬಟ್ ಆದ್ರೆ ಸೂರ್ಯ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಕೊಲೆಸ್ಟ್ರಾಲ್ ಮತ್ತೆ ಹಾರ್ಟ್ ಚೆಕ್ಅಪ್ ರೆಗ್ಯುಲರ್ ಆಗಿ ಮಾಡಿಸಿ, ಆದಿತ್ಯ ಹೃದಯ ಪ್ರತಿ ದಿವಸ ಪಠನೆ ಮಾಡಿ. ಅದು ಸ್ವಲ್ಪ ದೊಡ್ಡದಾಗುತ್ತೆ ಸ್ತೋತ್ರ ಅಂತಂದ್ರೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರನ ಪಠನೆ ಮಾಡಿ. ಗೋಧಿನ ದಾನ ಮಾಡ್ತಾ ಇರಿ ಸರ್ ನೀವು.
ಗೋಧಿನ ದಾನ ಮಾಡ್ತಾ ಇರಿ. ಆಮೇಲೆ ಇದಕ್ಕೆ ಆಂಟಿಡೋಟ್ ಅಂತ ಕರಿತೀವಿ, ಯಾವುದು ಅಂತ ಸಾಧ್ಯವಾದ್ರೆ ವೀಕ್ಷಕರೇ ನಾಳೆಯಿಂದ ನನ್ನ ಮೊಬೈಲಲ್ಲಿ ಬರ್ತಕ್ಕಂಥ ಆ್ಯಪ್ನ ನಾನು ಟಿವಿಲಿ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲಿ ನಮಗೆ ಆಯುಷ್ ಅವರು ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಆ್ಯಪ್ ಹಾಕಿದಾಗ ನಿಮಗೆ ಗ್ರಹಗಳು ಹೆಂಗೆ ಯಾವ ತರ ಪ್ಲೇಸ್ಮೆಂಟ್ ಆಗಿದೆ, ಯಾವ ರೀತಿ ನಿಮಗೆ ಕಾಂಬಿನೇಷನ್ಸ್ ಬರುತ್ತೆ, ಏನಕ್ಕೆ ಕೆಲವರು ಉಂಗ್ರ ಇದನ್ನ ಕೊಡ್ಬೇಕು ಅದನ್ನ ಕೊಡ್ಬೇಕು ಅಂತ ಹೇಳ್ತಾರೆ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಮ ಆ್ಯಪು ನಿಮಗೆ ಒಂದು ಎರಡೆರಡು ಮೂರು ಎಕ್ಸಾಂಪಲ್ ಹಾಕಿ ತೋರ್ಸಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಆ್ಯಪ್ ಅಲ್ಲಿ ಆಕ್ಯುರಸಿ ಹೆಂಗ್ ಬರುತ್ತೆ, ಫೋರ್ಟಲ್ ಹೇಗೆ ಬರುತ್ತೆ, ಕಾಯಿಲೆನೇ ಹೇಗೆ ಮೆನ್ಷನ್ ಮಾಡುತ್ತದು ಅಂತ ಅದ್ಭುತವಾಗಿರ್ತಕ್ಕಂಥ ಆ್ಯಪ್ ನಾನು ತೋರಿಸ್ತೀನಿ ಸರ್. ಸೊ ಇದು ಒಂದು ಸ್ಯಾಟ್ರನ್ಗೆ ಒಂದು ಅಮೆಥಿಸ್ಟ್ ಅಂತ ಬರುತ್ತೆ, ಮತ್ತೆ 7 ಮುಖದ ರುದ್ರಾಕ್ಷಿ ಅದನ್ನ ಹಾಕಿ ಸರ್ ಸಾಕು. ಇವೆರಡು ಹಾಕಿ 7 ಮುಖದ ರುದ್ರಾಕ್ಷಿ, ಒಂದು ಅಮೆಥಿಸ್ಟ್ ಮಧ್ಯದ ಬೆರಳಿಗೆ ಯಥೇಚ್ಛವಾಗಿ ಆ ಮಂತ್ರನ ಜಪ ಮಾಡಿ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್ ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ ಸರ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಾನು ಈಗ ಒಂದು 2 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಓ ಹೌದಾ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಸರ್ ಯಾರು ಸರ್ ಕರೀತಾರೆ, 5-6 ವರ್ಷದಿಂದ ಬನ್ನಿ ಕಲೀರಿ ಅಂತ. ಅದಕ್ಕೂ ಬೈತಾರೆ, ಏನ್ ಯಾವಾಗ್ಲೂ ಕರಿತಾ ಇರ್ತಾರೆ ಅಂತ ಬೈತಾರೆ. ಇಲ್ಲ ಸರ್ ನನ್ಗಂತೂ ಈಗ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಟಿವಿಲಿ, ಬನ್ನಿ ಕಲೀರಿ ಅಂತ. ಅವ್ರ ಕೆಲಸನೇ ಅದು. ನಾನು ಯಾವಾಗ್ಲೂ ಕರೆಯೋದೇ ಅದು. ಈಗ ನಮ್ ಕನ್ಸಲ್ಟೇಷನ್ ಬನ್ನಿ ಅನ್ನೋರು ಬೇರೆಯವರು. ನಾನು ಕಲೀರಿ, ಈಗ ಪ್ರೋಗ್ರಾಮ್ ಇರೋದೇ ಕಲಿಯಕ್ಕೆ, ನಾನು ಹೇಳಲೇಬೇಕು. ಅದಕ್ಕೇನ್ ಯಾವಾಗ ನೋಡ್ರು ಕರಿತಾ ಇರ್ತಾನೆ. ಸ್ವಲ್ಪ ಹೇಳ್ತಾರೆ ಅವರು, ಸ್ವಲ್ಪ ಬುದ್ಧಿ ಮತಿ ಇರ್ತಕ್ಕಂಥ. ಬಂದ್ ಕಲಿದೇ ಇದ್ದವ್ರು ಮಾತ್ರ ತುಂಬಾ ಇದು ಸರ್. ಈಗ ತರಕಾರಿ ಅಂಗಡಿ ಇರೋನು ಬನ್ನಿ ಸರ್ ನಮ್ ತರಕಾರಿ ತಗೊಳ್ಳಿ ಅಂತ ಹೇಳ್ತಾನಲ್ಲ ಅಲ್ವಾ. ಬೈಕ್ ಶೋರೂಮ್ ಅವನು ನಮ್ ಬೈಕ್ ತಗೊಳ್ಳಿ, ಕಾರ್ ಶೋರೂಮ್ ಅವನು ಕಾರ್ ತಗೊಳ್ಳಿ. ಏನ್ ಯಾವಾಗ್ಲೂ ಕಾರ್ ತಗೊಳ್ಳಿ ಅಂತಾನೆ ಅಂತಂದ್ರೆ ಇವ್ ಮುಚ್ಚ ಇರ್ಬೇಕು ಯಾರೋ ರೋಡಲ್ಲಿ ಹೋಗೋರು. ಸೊ ಆತರ ನಾವು ಯಾವಾಗ್ಲೂ ಕರಿತಾ ಇರ್ತೀನಿ, ಕಲೀಲಿ. ಯಾಕಂದ್ರೆ ಈಗ ನಾವ್ ಏನಕ್ಕೆ ಇದನ್ನ ಹೇಳ್ತೀವಿ ಅಂತಂದ್ರೆ, ಅವ್ರು ಯಾರೋ 3 ವರ್ಷದಿಂದ ನೋಡ್ತಾ ಇರ್ತಾರೆ, ನೀವು 2 ತಿಂಗಳು ಅಷ್ಟೇ ಅಲ್ವಾಗಿದ್ದು. ಈ ಟಿವಿ ಅನ್ನೋದು ಏನ್ ಗೊತ್ತಾ, ಪ್ರತಿ ಸತಿ ಹೊಸೊಬ್ರು ನೋಡ್ತಾ ಇರ್ತಾರೆ. ನಾವು ರಿಪಿಟೇಷನ್ ಮಾಡಬಹುದು, ಹೊಸೊಬ್ರು ನೋಡೋದು ಜಾಸ್ತಿ. ಯಾಕಂದ್ರೆ ಮನಸ್ಸು ಚಂಚಲ. ಈ ಚಾನಲ್ ಆ ಚಾನಲ್ ಈ ಚಾನಲ್ ಒಂದು ಟೈಮ್ ಪುರ್ಸತ್ತಿರಲ್ಲ. ನಾವು 5 ವರ್ಷದಿಂದ ಬಂದ್ರು ಕೂಡ ನೀವು ಈ 2 ತಿಂಗಳಿಂದ ನೋಡ್ತಾ ಇದೀರಿ ನೋಡಿ ನಮ್ಮನ್ನ. ಹೌದು ಸರ್, ನಾನು ನೋಡ್ತಾ ಇದ್ದೀನಿ ಸರ್. 84ನೇ ಬೇಕು ತುಂಬಾ ಸೇರ್ಕೋಬೇಕಂತ ಟ್ರೈ ಮಾಡಿದೆ ಸರ್, ಆದ್ರೆ ಆಗ್ಲಿಲ್ಲ ಸರ್. ಇರ್ಲಮ್ಮ, 85ಕ್ಕೆ ಸೇರ್ಕೊಳ್ಳಿ, ಖಂಡಿತ ಚೆನ್ನಾಗಾಗತ್ತೆ. ಬಂದ್ ಸೇರ್ಕೊಳ್ಳೋರು ಡೆಫಿನೆಟ್ಲಿ. ನೆನ್ನೆ ತಾನೇ ನಮ್ಮ ಕ್ಲಾಸಸ್ ಮುಗೀತು, ಮಾರ್ನಿಂಗ್ ಬ್ಯಾಚ್ ಈವ್ನಿಂಗ್ ಬ್ಯಾಚ್ 84ನೇದು ಮುಗೀತು. ಈಗ ನೆಕ್ಸ್ಟ್ ಜೂನ್ 19ಕ್ಕೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಂದು ಕಲ್ತ್ಕೊಂಡಾಗ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಏನು ಕಷ್ಟ ಹೇಗೆ ಸಣ್ಣದಾಗಿ ನಾವು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ಖಂಡಿತ ತಿಳ್ಕೊಳತಕ್ಕಂತ ಒಂದು ಶಕ್ತಿ ಸಿಗುತ್ತೆ. ಅದನ್ನ ನಾನು ಆ್ಯಪ್ ಅಲ್ಲಿ ಹಾಕ್ತೀನಿ, ನಾಳೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನೋಡೋಣ ಯಾವ ತರ ಬರುತ್ತೆ ಅಂತ ಪ್ಲಾನ್ ಮಾಡೋಣ. ಓಕೆ, ಈಗ ನಿಮ್ದು ಡೇಟ್ ಆಫ್ ಬರ್ತ್ ಏನ್ ಕೇಳ್ಬೇಕು ಹೇಳಿ. ನನ್ನ ಮಗಂದು ಸರ್ 17/10/86 ಸರ್. ಸಮಯ 11:55 ಸರ್. ಯಾವಾಗ? ಹಾಸನ್ನು ಸರ್. ಅಲ್ಲ 11:55 ಅಂದ್ರೆ ರಾತ್ರಿ ಸರ್. 11:55, 12 ಗಂಟೆ ಆಗಿರ್ಲಿಲ್ಲ ಇನ್ನ. ಹುಟ್ಟಿದ ಹಾಸನ? ಹಾಸನ್ ಸರ್. ಯಾವ ವಿಚಾರದಲ್ಲಿ ನೋಡ್ಬೇಕು? ಅದೇ ಸರ್, ಒಂದು ದಶಭುಕ್ತಿ ಹೆಂಗಿದೆ ನೀವು ಹೇಳ್ತಿರಲ್ಲ ಸರ್, ಯಾವಾಗ ಚೆನ್ನಾಗ್ ಬರುತ್ತೆ, ಯಾವಾಗ ಚೆನ್ನಾಗಿರ್ತಾರೆ ಅಂತ, ಅದೊಂದು ನೋಡಿ ಸರ್ ನಮ್ಗೆ. ಈಗ ಆತರ ಯಾಕೆ ಹೇಳಕ್ ಆಗಲ್ಲ ಅಂದ್ರೆ, ಈಗ ನಿಮಗೆ ಹಣ ಇಂಪಾರ್ಟೆಂಟ್, ನಿಮ್ಮ ಏಜ್ಗೆ ತಗೊಳ್ಳೋಣ. ಹಣ ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ನೆಮ್ಮದಿ ಬೇಕು, ನಿಮ್ಮ ಹಸ್ಬೆಂಡ್ ಇದ್ರೆ ಅಥವಾ ನಿಮ್ಮ ಸಂಬಂಧಿಕರಿದ್ರೆ ನಮಗೆ ಅಲ್ಲಿ ಅನುಕೂಲನೂ ಆಗ್ಬೇಕು. ಇಷ್ಟು ಏರಿಯಾಸೇ ಇರುತ್ತೆ. ಸೊ ಏರಿಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ಅವರಿಗೆ 34 ವಯಸ್ಸಾಗಿದೆ. ಸೊ ಚಂದ್ರದಶ ನಡೀತಾ ಇದೆ. ಚಂದ್ರದಶದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೋಡೋಣ ಯಾವ ತರ ಇದೆ ಅಂತ. ಚಂದ್ರ ಮತ್ತೆ ರಾಹು ಕಾಂಬಿನೇಷನ್ ನೋಡೋಣ. ಚಂದ್ರ 4-4, ಕೃಷಿ ಮತ್ತೆ ಟೀಚಿಂಗು ಮತ್ತೆ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇರ್ತಕ್ಕಂಥದ್ದು, ಆ ತರದ್ ಏನಾದ್ರು ಆ ಲೈನ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಅನುಕೂಲಕರ ಜಾಸ್ತಿ ಇರುತ್ತೆ ಸರ್. ಇಲ್ಲ ಸರ್, ಅವ್ನು IT ಮಾಡಿ ಇದು ENT ಮಾಡಿ ಜಾಬ್ ಅಲ್ಲಿ ಇದ್ದಾನೆ ಸರ್. ಮತ್ತೆ ಒಂದು ಟೀಮ್ ಲೀಡ್ ಆಗ್ಬಹುದು. 4ನೇ ಮನೆ ಅಂದ್ರೆ ಟೀಮ್ ಲೀಡ್, ಒಂದು ವಾಕ್ ಅಥವಾ ಅವನು ವೊಕ್ಯಾಬುಲರಿ, ಈ ರೀತಿ 5ನೇ ಮನೆ ಒಂದೊಂದು ಮನೆನೂ ತೋರಿಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕರೆಗೆ ಹೋಗೋಣ. ಸೊ ಈಗಿರ್ತಕ್ಕಂಥ ಜಾಬ್ನ ನಾವು ಈ ರೀತಿ ಇರ್ತಕ್ಕಂಥದ್ದು ಅಂತ ತೋರಿಸಬಹುದು. ಬಟ್ ಜಾಬಲ್ ಟೆನ್ಷನ್ ಇದೆಯಾ ಅಷ್ಟು ನೋಡ್ಬೋದು. ಜಾಬಲ್ ಟೆನ್ಷನ್ ಇಲ್ವಾ? ನೋ ಪ್ರಾಬ್ಲಮ್. ನೆಕ್ಸ್ಟ್ ನಮಸ್ತೆ. ಹಲೋ, ಹೇಳಿ. ಹಲೋ ನಮಸ್ತೆ, ಕೇಳಿಸ್ತಾ ಇದೆ? ನಮಸ್ತೆ ಗುರುಜಿ. ಹೇಳಿಮ್ಮ. ನಾವು ಹಾಸನಿಂದ ಮಾತಾಡ್ತಿರೋದು. ಹೇಳಿ. ನನ್ನ ಮಗಳಿಗೆ ಮದ್ವೆಗೆ 1 ವರ್ಷ ಆಯ್ತು ಗುರುಜಿ. ಸ್ವಲ್ಪ ದಿವಸ ಚೆನ್ನಾಗೇ ಇದ್ರು. ಇವಾಗ ಗಂಡ ಸ್ವಲ್ಪ ಕಿರಿಕಿರಿ ಮಾಡ್ತಾವ್ರೆ. ಸರಿ,
ನೋಡೋಣ ಇವರು ಜಾತಕ ಇದೆಯಾ? ಜಾತಕ ಅಂದ್ರೆ ಡೇಟ್ ಆಫ್ ಬರ್ತ್ ಒಂದೇ ಗೊತ್ತು, ನನ್ನ ಮಗಳದ್ದು, ಅವ್ರದ್ದು ಗೊತ್ತಿಲ್ಲ. ಪ್ರಶ್ನಾಶಾಸ್ತ್ರ ಹಾಕಿ 1 ರಿಂದ 249 ಸಂಖ್ಯೆ ಹೇಳಿ, ಬೇಗ ಬೇಗ ಮಾತಾಡಬೇಕು. 14. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಅಳಿಯಂದ್ರು? ಅಳಿಯಂದ್ರೆ ಪೊಲೀಸು. ಕೇತು ದಶಾದಲ್ಲಿ ಪ್ರಶ್ನೆ ಕೇಳಿದಿರಾ? 2021 ರಾಹು, ರಾಹು, ಕೇತುವಿನ ಕಾಂಬಿನೇಷನ್ ಅಲ್ಲಿ 1-1. ಅವ್ರಿಗೆ ನಾನು ಅನ್ನೋ ಅಹಂ ಕಾಂಬಿನೇಷನ್ ತೋರಿಸ್ತಾ ಇದೆ. ಇದೆ ಗುರುಜಿ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೀನೇ ದೇವರು ಅಂದ್ಬಿಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಿನ್ ಮಗಳಿಗೆ ಹೇಳಿ, ಅವ್ರನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅಷ್ಟು ಚೆನ್ನಾಗಿದು ಕಮ್ಮಿ ಆಗುತ್ತೆ. ರಾಹುವಿನ ಕಾಂಬಿನೇಷನ್ 2 ಬಂದಿರೋದ್ರಿಂದ ಒಂದು ಬ್ರೌನ್ ಕಲರ್ ಖರ್ಚೀಫ್ ಇಟ್ಕೊಳಕ್ ಹೇಳಿ, ಆಯ್ತಾ? ಆಮೇಲೆ ಸಾಧ್ಯವಾದ್ರೆ ಒಂದು ಬಟ್ಟೆ ತಗೊಳ್ಳಿ, ಬ್ರೌನ್ ಕಲರ್ ಬಟ್ಟೆ ಅಥವಾ ಬ್ಲಾಕ್ ಕಲರ್ ಬಟ್ಟೆನೂ ನಡೆಯುತ್ತೆ. ಅದರಲ್ಲಿ 3 ಬೆಳ್ಳುಳ್ಳಿ ಕಟ್ಟಿ ಯಾವಾಗ್ಲೂ ನಿಮ್ಮ ಮಗಳ ಪರ್ಸಲ್ಲೋ ಜೊತೆಲೇ ಇಟ್ಕೊಳಕ್ ಹೇಳಿ, ಬೆಳ್ಳುಳ್ಳಿ. ಸೊ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಈ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಈ ಹೆಸರು ಕಾಳನ್ನ ಬಡವರಿಗೆ ದಾನ ಮಾಡ್ತಾ ಇರಬೇಕು ಬುಧವಾರ ನಿಮ್ಮ ಮಗಳು, ಖಂಡಿತ ಒಳ್ಳೇದಾಗತ್ತೆ. ಸಾಧ್ಯವಾದ್ರೆ ಏನಾದ್ರು ಸ್ಟೋನ್ ಸಜೆಸ್ಟ್ ಮಾಡಬೇಕು ಅಂತಂದ್ರೆ ಗೋಮೇಧಿಕ ಬಹಳ ಹೆಲ್ಪ್ ಆಗುತ್ತೆ. ಸ್ವಲ್ಪ ಸಮಾಧಾನ, ಸ್ವಲ್ಪ ಅವರೇ ವಿನ್ನು, ನೀನೇ ವಿನ್ನಪ್ಪ, ನೀನೇ ರಾಜ ನಮ್ಮ ಮನೇಲಿ, ನಿಂತರ ಯಾರು ಇಲ್ಲ, ನಿಂತರ ಪ್ರಪಂಚದಲ್ಲೇ ಇಲ್ಲ ಅಂತ ಈ ಕಾಂಬಿನೇಷನ್ ಹೇಳ್ಬಿಟ್ರೆ ಫುಲ್ಲು ಮೇಲಿರ್ತಾರೆ. ಆ ಮೇಲಿದ್ದಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರು ಹೇಳಿದಕ್ಕೆಲ್ಲ ವಾದ ಕೊಡ್ತಾ ಇದ್ರೆ ಅದು ನಿಲ್ಲೋದಿಲ್ಲ. ಸೊ ಅಷ್ಟೇ. 1 ಅಂತ ಬಂದ್ಬೇಕಾರೆ ನಮ್ದ್ರಲ್ಲಿ 1 to 12, 1 ಅಂತ ಬಂದ್ರೆ ಸೆಲ್ಫಿಶ್ನೆಸ್ ಜಾಸ್ತಿ ಬರುತ್ತೆ, ಸೆಲ್ಫಿಶ್ನೆಸ್ ಜಾಸ್ತಿ. ಇದು ಯಾವುದೇ ದೋಷ ಗೀಷ ಏನು ಇರಲ್ಲ ವೀಕ್ಷಕರೇ. ನಮ್ಮ ಜ್ಯೋತಿಷದಲ್ಲಿ ದೋಷ ಅನ್ನೋದೇ ಎಲ್ಲೂ ಬರ್ದಿಲ್ಲ. ಪರಾಶರ ಕೂಡ ಬರ್ದಿರೋದಷ್ಟೇ. ಲಗ್ನಾಧಿಪತಿ ಅಂದ್ರೆ ನಾನು, ನನ್ನದು, ಸ್ವಯಂ ಅಂತ ಹೇಳಿದಾನಲ್ಲಿ. ನಾನು, ನನ್ನದು, ಸ್ವಯಂ. ಯಾವಾಗ 1 ಅಂತ ಹಿಟ್ಟಾಗುತ್ತೋ ಅವಾಗ ಅವನಿಗೆ ಈಗೋ ಜಾಸ್ತಿ ಇರುತ್ತೆ, ನಾನು, ಗರ್ವ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಗರ್ವ ಜಾಸ್ತಿ. ಈಗ ಎಷ್ಟೋ ಜನ ಋಷಿಮುನಿಗಳಿಗೆ ಅವರ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿತ್ತು. ಎಷ್ಟೋ ಜನ ಮಹನೀಯರಿಗೆಲ್ಲ ಮೋಸ್ಟ್ ಲಗ್ನಾಧಿಪತಿ ಸ್ಟ್ರಾಂಗ್ ಇರುತ್ತೆ. ಎಸ್ಪೆಷಲಿ ಲಗ್ನದಲ್ಲಿರುತ್ತೆ, ಅಥವಾ 10ನೇ ಮನೇಲಿರುತ್ತೆ, ಅಥವಾ 9ನೇ ಮನೇಲಿರುತ್ತೆ, ಅಥವಾ 6ನೇ ಮನೇಲಿರುತ್ತೆ. ತುಂಬಾ ಜನರ ಒಂದು ಸ್ಟ್ರಾಂಗ್ ಜಾತಕ ಅಂತಂದ್ರೆ, ಯಾಕೆಂದ್ರೆ ಅದನ್ನ ಅವ್ರಿಗೆ ಡ್ರೈವ್ ಮಾಡುತ್ತೆ, ಆ ಒಂದು ಸಾಧನೆ ಮಾಡಕ್ಕೆ ಡ್ರೈವ್ ಮಾಡುತ್ತೆ ಹೊರತು ಬೇರೆ ಇನ್ನೇನು ಇಲ್ಲ. ಲಗ್ನಾಪದಾಧಿಪತಿ ಆಕ್ಷನ್ ಓರಿಯೆಂಟೆಡ್ ಮಾಡ್ತಕ್ಕಂಥದ್ದು, ಆಕ್ಷನ್ ಇಂಪಾರ್ಟೆಂಟ್. ನೋಡಿ, ಈಗ ನಮ್ಮ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ನಿನ್ನ ಕೆಲಸ ನೀನ್ ಮಾಡು, ನೀನ್ ಆಕ್ಷನ್ ಮಾಡು, ಫಲಗಳನ್ನ ನೀನ್ ನನಗ್ ಬಿಡು. ಆದ್ರೆ ಇದನ್ನೆಲ್ಲ ಅರ್ತಿರ್ತಕ್ಕಂಥ ನಮ್ಮ ಋಷಿಮುನಿಗಳು ಏನ್ ಮಾಡಿದ್ದಾರೆ, ಆಕ್ಷನ್ ಎಲ್ಲರೂ ಮಾಡ್ತಾರೆ, ಫ್ರೂಟ್ ಸಿಗಲ್ಲ, ಅವಾಗ ಫ್ರಸ್ಟ್ರೇಟ್ ಆಗ್ತಾರೆ, ಆ ಒಂದು ಫಲ ಸಿಗೋದಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋಕೆ ಅವರೊಂದು ಮಾರ್ಗಸೂಚಿ ಕಂಡುಹಿಡಿದಿದ್ದಾರೆ, ಅದೇ ಜ್ಯೋತಿಷ್ಯ ಅಂದ್ರೆ ಸಡನ್ ಆಗಿ ನಿಮ್ದೇನು ಲೈಫ್ ಚೇಂಜ್ ಆಗ್ಬಿಡಕ್ಕೆ ಮಾಡಕ್ಕೆ ಅಂತ ಅಲ್ಲ. ಏನಿದೆ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಇದು ಸಿಂಪಲ್ ಆಗೇ ಇತ್ತು ನಾನು ಹೇಳಿದ್ದು. ಯಾರಾದ್ರೂ ಹೇಳ್ತಾರೆ, ಈಗ ಅವರು ಹೆಣ್ಮಗಳಿಗೆ ಸೈಲೆಂಟ್ ಆಗಿರ್ಬೇಕಮ್ಮ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆದ್ರೆ ಜಾತಕದಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡಿ ಏನ್ ಸಮಸ್ಯೆ ಇದೆ, ಅವ್ರಿಗೆ ಈಗೋನೇ ಮೇನ್ ಆಗಿದೆ ಅನ್ನಕ್ಕೆ, ಪ್ಲಸ್ ಅದ್ರ ಜೊತೆಗೆ ಒಂದು ಸಣ್ಣ ತಂತ್ರ ಕೊಟ್ಟಾಗ ಖಂಡಿತ ಅದು ಸಕ್ಸಸ್ ಆಗುತ್ತೆ. ಅವಾಗ ಆ ಸಂಸಾರದಲ್ಲಿ ನಮ್ಮ ಯಜಮಾನ್ರು ಹಿಂಗೆ, ಅವರು ಸ್ವಲ್ಪ ಅಹಂ ಜಾಸ್ತಿ, ಅವ್ರನ್ನ ಸ್ವಲ್ಪ ಆ ಅಹಂನ ಅಲ್ಲಿ ಮೇಲೆ ಇಟ್ಟಿರ್ತೀವಲ್ಲ, ಅಟ್ಟದ ಮೇಲೆ ಇಟ್ಟಿರ್ತೀವಲ್ಲ, ಆ ಅಟ್ಟದ ಮೇಲೆನೆ ನೀವು ಚೆನ್ನಾಗಿರಿ, ಅಟ್ಟದಲ್ಲೇ ಇರಿ, ನೀವು ಇದು ಕೆಳಗೆ ಇಳಿಬೇಡಿ, ಓಹೋ ಅಂತ ನಾವು ರೇಗಿಸ್ಬಾರ್ದು ಅವ್ರಿಗೆ. ಅಂತ ಸಮಯದಲ್ಲಿ ಇದ್ರೆ ಇವರು ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿರುತ್ತೆ, ಸಂಸಾರ ಚೆನ್ನಾಗಿ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನಾವು ಆಟಿಟ್ಯೂಡ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಲೈಫಲ್ಲಿ ಒಬ್ಬ ಮನುಷ್ಯನ ಸ್ಕಿಲ್ಸ್ನ ಚೇಂಜ್ ಮಾಡ್ಬೋದು, ಸ್ಕಿಲ್ಸ್ನ ಟ್ರೈನ್ ಮಾಡ್ಬೋದು. ನೋಡಪ್ಪ, ಇಂಥ ಕೆಲಸ ಗೊತ್ತಿಲ್ವಾ, ನಿಮ್ಗೆ ಹೇಳ್ಕೊಡ್ಬೋದು. ಈ ಟೈಲರಿಂಗ್ ಗೊತ್ತಿಲ್ವಾ, ಹೇಳ್ಕೊಡ್ಬೋದು. ಗಾರೆ ಕೆಲಸ ಗೊತ್ತಿಲ್ವಾ, ಹೇಳ್ಕೊಡ್ಬೋದು. ಜ್ಯೋತಿಷ್ಯ ಗೊತ್ತಿಲ್ವಾ, ಹೇಳ್ಬೋದು. ಜ್ಯೋತಿಷ್ಯನೂ ಹೇಳ್ಕೊಡ್ಬೋದು, ಎಲ್ಲಾನು ಹೇಳ್ಕೊಡ್ಬೋದು. ಕಲಿಯೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಆಟಿಟ್ಯೂಡ್ ಅಂತ ಒಂದು ಲೈಫಲ್ಲಿ ಇರುತ್ತೆ. ಆ ಆಟಿಟ್ಯೂಡ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆಟಿಟ್ಯೂಡ್ ಕ್ಯಾನ್ ನೆವರ್ ಬಿ ಚೇಂಜ್ಡ್. ಅದು ಸ್ವಯಂಕೃತವಾಗಿ ಅವ್ರು ಚೇಂಜ್ ಮಾಡ್ಕೋಬೇಕೇ ಹೊರತು ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು. ಅದಕ್ಕೆ ಎಷ್ಟೋ ಕಂಪ್ನಿಗಳಲ್ಲಿ ಟ್ರೈನಿಂಗಲ್ಲಿ ಸ್ಕಿಲ್ಸ್ ಟ್ರೈನಿಂಗ್ ಕೊಡ್ತಾರೆ, ಆಟಿಟ್ಯೂಡ್ ಟ್ರೈನಿಂಗ್ನ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಅಹಂ ಇತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಕೋಪ ಇತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಸೋಂಬೇರಿ ಅಂತಂದ್ರೆ, ಅದೆಲ್ಲ ಆಟಿಟ್ಯೂಡ್ ಲಕ್ಷಣಗಳು. ಸೊ ಆಟಿಟ್ಯೂಡ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಸಾಕಷ್ಟು ಬದಲಾವಣೆಗಳು
ಚೇಂಜ್ ಆಗುತ್ತೆ. ಬಟ್ ಆಟಿಟ್ಯೂಡ್ ಈಸ್ ಸೆಲ್ಫ್ ಡ್ರಿವನ್, ಏನು ಮಾಡೋಕ್ಕಾಗಲ್ಲ. ಅದು ಸ್ವಯಂ ಲಗ್ನದಿಂದ ಉದ್ಭವ ಆಗ್ತಕ್ಕಂಥದ್ದು ಆಟಿಟ್ಯೂಡ್. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಿ. 16/9/93 ಗುರುಜಿ, ಬೆಳಿಗ್ಗೆ 7 ಗಂಟೆಗೆ ಗುರುಜಿ. ಸಮಯ ಬೆಳಿಗ್ಗೆ 7 ಗಂಟೆಗೆ ಗುರುಜಿ. ಊರು ಬಳ್ಳಾರಿಯಲ್ಲಿ ಹುಟ್ಟಿದ್ದಾರೆ ಗುರುಜಿ. ಪ್ರಶ್ನೆ. ಅವನಿಗೆ 3 ವರ್ಷ ಆಯ್ತು ಗುರುಜಿ, ಬ್ಯಾಂಗ್ಳೂರಿಗೆ ಬಂದಿದ್ದೇನೆ, ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಗುರುಜಿ. ಅವನ ನಕ್ಷತ್ರ, ರಾಶಿ, ಲಗ್ನ ಏನು ಗೊತ್ತಿಲ್ಲ ಗುರುಜಿ, ಸ್ವಲ್ಪ ಹೇಳಿ. ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ, 3ನೇ ಪಾದ. ಓಕೆ, ಇದು ತಿಳ್ಕೊಂಡಾದ್ಮೇಲೆ ಏನ್ ಗೊತ್ತಾಗುತ್ತೆ ನಮ್ಗೆ? ಲಗ್ನ ಗೊತ್ತಾದ್ಮೇಲೆ ರಾಶಿ ಗೊತ್ತಾಯ್ತು. ಸ್ವಾತಿ ನಕ್ಷತ್ರ ಅಂದ್ರೆ ಏನು ಅರ್ಥ? ಈಗ ಸ್ವಾತಿ ನಕ್ಷತ್ರ ಅಂತ ತಿಳ್ಕೊಂಡ್ರಿ, ಹಂಗಂದ್ರೆ ಏನರ್ಥ? ಏನು ಗುರುಜಿ ಗೊತ್ತಿಲ್ಲ ಅಂತ ಕೇಳಿ. ನಿಮ್ ನಕ್ಷತ್ರ ಏನು? ಮಕ ನಕ್ಷತ್ರ ಅಂತಾರೆ ಅಲ್ವಾ? ಅಂದ್ರೆ ನಿಮ್ಗೆ ಕೇತು ದಶ ಪ್ರಾರಂಭವಾಯ್ತು ಅಂತ. ದಯವಿಟ್ಟು ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ನಕ್ಷತ್ರ ಇರೋದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಕ್ಕಲ್ಲ. ನಕ್ಷತ್ರ ಇರೋದು ನಿಮ್ಮ ದಶಾ ಪ್ರಾರಂಭಕ್ಕಷ್ಟೇ. ಯಾವ ನಕ್ಷತ್ರವೂ ಕೆಟ್ಟದ್ದಲ್ಲ. ಈಗ ಅವರು ಸ್ವಾತಿ ನಕ್ಷತ್ರ ಅಂದ್ರೆ ಅವ್ರು ಹುಟ್ಟಿರೋದು ರಾಹು ದಶೆಲಿ, ನಿಮ್ಮ ತಮ್ಮವ್ರಲ್ವಾ? ಸ್ವಾತಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟುತ್ತಾರೋ ಪ್ರಪಂಚದಲ್ಲಿರೋರು ಎಲ್ಲರೂ, ದೇಶದಲ್ಲಿರೋರು, ಪ್ರಪಂಚದಲ್ಲಿರೋರು ಯಾರ್ಯಾರು ಸ್ವಾತಿ ನಕ್ಷತ್ರ ಬರುತ್ತೋ ಅವ್ರಿಗೆಲ್ಲ ಮೊದಲ ದಶ ಅಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ಮೊದಲ ದಶ ರಾಹು ಆಗಿರುತ್ತೆ. ನೀವು ಮಖ ಅಂದ್ರೆ ನೀವು ಕೇತು. ಯಾರ್ಯಾರು ಮಖ ನಕ್ಷತ್ರ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕೇತು ದಶನ. ಇದು ನಿಜವಾದ ಜ್ಯೋತಿಷ್ಯ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ. ಸೊ ನಿಮಗೆ ಕೇತು ಮಖ ನಕ್ಷತ್ರ ಒಳ್ಳೇದಲ್ಲ, ಅದು ಮಹಾ ನಕ್ಷತ್ರ. ಸ್ವಾತಿ ಅದು ಒಳ್ಳೇದಲ್ಲ ಅಥವಾ ಒಳ್ಳೇದು, ಅಥವಾ ಮೂಲ ಒಳ್ಳೇದಲ್ಲ, ಆಶ್ಲೇಷ ಒಳ್ಳೇದಲ್ಲ, ಇದೆಲ್ಲ ಸುಳ್ಳು. ಇದು ಸುಮ್ಮನೆ ಹೊಟ್ಟೆಪಾಡಿಗೆ ಕೆಲವರು ಉದ್ಭವಿಸಿರ್ತಕ್ಕಂಥ ಒಂದು ವಿಚಾರ. ಅದು ಬಿಟ್ರೆ ಮೂಲ ತೊಂದರೆ ಮಾಡುತ್ತೆ, ಆಶ್ಲೇಷ ತೊಂದರೆ ಮಾಡುತ್ತೆ, ಆ ರೇವತಿ ತೊಂದರೆ ಮಾಡುತ್ತೆ, ಗಂಡಮೂಲ ನಕ್ಷತ್ರ, ಅವೆಲ್ಲ ಯಾವುದೂ ವರ್ಕ್ ಆಗಲ್ಲ. ಅದಕ್ಕೆ ತುಂಬಾ ಜನಕ್ಕೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಅದು ಯಾವುದು ವರ್ಕ್ ಆಗಿಲ್ಲ, ಅದು ಅಪ್ಲಿಕೇಬಲ್ ಮಾಡೋದು ಇಲ್ಲ, ಆಗೋದು ಇಲ್ಲ. ಸೊ ಏನಕ್ಕೆ ನಕ್ಷತ್ರ ಇರೋದನ್ನ ಕರೆಕ್ಟಾಗಿ ನಾವು ಕಲ್ತಿರ್ತಕ್ಕಂಥ ವಿದ್ಯೆನ ಸರಿಯಾಗಿ ಹೇಳಿರಲಿಲ್ಲ, ಈಗ ಹೇಳಕ್ ಬಂದಿದ್ದೀನಿ. ಸೊ ನಕ್ಷತ್ರ ಈಸ್ ಓನ್ಲಿ ಫಾರ್ ವಾಟ್ ದಶಾ ಸ್ಟಾರ್ಟ್ಸ್. ಚಂದ್ರ ಯಾವ ರಾಶಿಲಿರ್ತಾನೆ ಅದರೊಳಗಡೆ ಯಾವ ನಕ್ಷತ್ರ ಇರ್ತಾನೆ ಅಷ್ಟೇನೆ. ಸೊ ಇವಾಗ ಏನ್ ಕೇಳ್ಬೇಕಾಯ್ತಮ್ಮ? ಉದ್ಯೋಗ ಸಿಗ್ತಾ ಇಲ್ಲ ಗುರುಜಿ, ಚಿಕ್ಕ ಪುಟ್ಟ ಉದ್ಯೋಗ ಮಾಡ್ತಾ. ಶನಿ ದಶೆ ನಡೀತಾ ಇದೆ ಈಗ. ಶನಿ ದಶೆ ಕಾಂಬಿನೇಷನ್ ನೋಡೋಣ. 5, 6, 1, 3, 8, 1, 10 ಕಾಂಬಿನೇಷನ್ ತುಂಬಾನೇ ವೀಕ್ ಆಗಿದೆ. ಈ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಒಂದರಲ್ಲೇ ಇವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತಮ್ಮ. ವ್ಯಾಪಾರ ಅಂದ್ರೆ ಯಾವ್ದಾರ ಒಂದು ಕಂಪನಿಲಿ ಸೇಲ್ಸ್ ಮಾಡ್ತಕ್ಕಂಥದ್ದು, ಅವ್ರನ್ನ ಸೆಲ್ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್. +3 ಅನ್ನೋದು ಸ್ವಲ್ಪ ಓಡಾಟದ ಕೆಲಸ. ಈ ಲೈನಲ್ಲಿ ಮಾಡಿದ್ರೆ ಮಾತ್ರನೇ ಸಿಗುತ್ತೆ. ಮತ್ತೆ ಹೆಚ್ಚಾಗಿ ಸಂಪಾದನೆ ಸ್ವಲ್ಪ ಸಿಗಲ್ಲ. ಈ ಸೇಲ್ಸ್ ಅಲ್ಲಿ ಇದ್ರೆ ಒಂದು ಸ್ವಲ್ಪ ಹೆಚ್ಚಿನ ಬೇರೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಕಾಂಬಿನೇಷನ್ ಸಿಗುತ್ತೆ. ಯಾಕಂದ್ರೆ ಸೆಲ್ಫ್ ಎಫರ್ಟ್, ನಾನೇ ಹೋಗಿ ನಾನೇ ಮಾಡ್ತಕ್ಕಂಥ ಕೆಲಸ, ಸೆಲ್ಫ್ ಎಫರ್ಟ್ ಅಂತ ಹೇಳ್ತೀವಿ, ಅಥವಾ ಸೂಪರ್ವೈಸರ್ ಆಗ್ತಕ್ಕಂಥದ್ದು. ಇವೆರಡು ಲೈನ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಸ್ವಲ್ಪ ಅಧಿಕವಾಗಿ ಲಾಭ ಬರಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದ್ರು ಸೇಲ್ಸ್ ಅಲ್ಲಿ ಇರಕ್ಕೆ ಏನ್ ಪ್ರಾಬ್ಲಮ್? ಸೇಲ್ಸ್ ಮಾಡಬಾರ್ದು ಅಂತ ಇದೆಯಾ? ಸಾಫ್ಟ್ವೇರ್ ಸೇಲ್ಸ್ ಮಾಡಕ್ ಹೇಳಿ. ಇಂಜಿನಿಯರಿಂಗ್ ಮಾಡಿದ್ರೆ ಸೇಲ್ಸ್ ಅಲ್ಲೇ ಇವ್ರಿಗೆ ನಂಬರ್ 1. ಇಲ್ಲ ಅಂದ್ರೆ ಇವ್ರಿಗೆ 10-15 ಸಾವಿರದ ಮೇಲೆ ಇಂಜಿನಿಯರಿಂಗ್ ಅಲ್ಲೂ ಸಂಪಾದನೆ ಮಾಡಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಆಮೇಲೆ ಅವ್ರಿಗೆ ಹೋಗಕ್ಕೂ ಇಂಟ್ರೆಸ್ಟ್ ಆಗಲ್ಲ. 1 ಅಂದ್ರೆ ಸೆಲ್ಫ್, ಅವ್ರಿಗೆ ಯಾವ ಟೈಮ್ಗೆ ಹೋಗ್ಬೇಕು, ಯಾವ್ದು ಮಾಡಬೇಕು ಅಂತ ಕಾಂಬಿನೇಷನ್ ನೋಡ್ತಕ್ಕಂಥದ್ದು. ಹಣ ಜಾಸ್ತಿ ಬರಬೇಕು ಅಂತಂದ್ರೆ ಇಲ್ಲಿ ಶುಕ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದ್ರಿಂದ ಸ್ವಲ್ಪ ಶುಕ್ರನ ಮಂತ್ರ ಪಠನೆ, ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳಿ ಈ ನಕ್ಷತ್ರ ನಾಡಿ ಕಲಿಸಿ. ಅವ್ರಿಗೆ ಗೊತ್ತಾಗುತ್ತೆ ಯಾವ ಲೈನ್ ನಾನು ಹೋಗ್ಬೇಕು ಅಂತ. ಇದನ್ನೇ ಹೇಳೋದು. ಇಂಜಿನಿಯರಿಂಗ್ ಮಾಡಿದ ತಕ್ಷಣನೇ ಎಲ್ಲರಿಗೂ ಲಕ್ಷ ಬರಬೇಕು ಅನ್ನೋದು ಏನು ಕಾಂಬಿನೇಷನ್ ಇಲ್ಲ. ಯಾರು ಕೇಳಬಹುದು, ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ಯಾವ ಲೈನ್? ಸ್ವಲ್ಪ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸ್ವಲ್ಪ, ಅಥವಾ ಸೇಲ್ಸ್ ಓರಿಯೆಂಟೆಡ್ ಬಿಸ್ನೆಸ್, ಎಲ್ಲಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಸೇಲ್ಸ್ ಓರಿಯೆಂಟೆಡ್ ಇರ್ತಕ್ಕಂಥದ್ದು, ಅಥವಾ ಸೇಲ್ಸ್ಗೆ ಸಪೋರ್ಟ್ ಫಂಕ್ಷನ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಒಳ್ಳೇದಾಗುತ್ತೆ. ನಮಸ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹಾ ಹೇಳಿ. ನಮಸ್ಕಾರ. ನಾನು ಬೆಳಗಾವಿಯಿಂದ ಮಾತಾಡ್ತಾ ಗುರುಜಿ. ಹೇಳಿ. ಬಾಸ್ಕೋಡ BM ಪಾಟೀಲ್ ಅಂತ. ಏನ್ ಹೇಳಿ? ನಮ್ದು ಪೊಲೀಸ್ ಸರ್. ನಾನು ಮನೆಯಲ್ಲಿ ತುಂಬಾ ತೊಂದರೆ ಆಗ್ತದೆ. ಮನೆಯಲ್ಲಿ ತುಂಬಾ ತೊಂದರೆ. ಏನ್ ತೊಂದರೆ?
ಅಲ್ಲಿ ಟಿವಿ ಸ್ವಲ್ಪ ಆಫ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಕೇಳಿಸುತ್ತೆ. ನೀವು ಅಲ್ಲೂ ಕೇಳ್ತಾ ಇದ್ರೆ ಇಲ್ಲೂ ಕೇಳ್ತಾರೆ. ಬರಲ್ಲ ಸರ್, ಕೇಳಿಸಲ್ಲ ನಮ್ಗೆ. ದಯವಿಟ್ಟು ಇವಾಗ ಹೇಳಿ. ಹಾ, ಅದಾಗ್ತದೆ. ಏನಾಗಿದೆ? ಪೊಲೀಸ್ ಕ್ವಾರ್ಟರ್ಸಲ್ಲಿ ಗುರುಜಿ ಹಾ, ಅವ್ರು ಇರ್ಲಿಕ್ಕೆ ಆಗೋದನ್ನೋದ್ರಿ. ಏನು ಅಕ್ಕಪಕ್ಕದವ್ರು ಕಿರಿಕಿರಿ ಮಾಡ್ತಾ ಇದಾರ? ಏನು ಕಿರಿಕಿರಿಲ್ಲ ಗುರುಜಿ. ಬಂದೊಂದು 8 ತಿಂಗಳು ಬಂದ್ರಿ. ಅವ್ರು ಕ್ವಾರ್ಟರ್ಸಲ್ಲಿ ಇರ್ಲಿಕ್ಕೆ ಆಗುತ್ತೆ. ಬೇರೆ ಮನೆ ಮಾಡಿದ್ರೆ ಬೇಕಾದ್ರೆ ಬೇರೆ 1 to 240 ಒಂದು ನಂಬರ್ ಹೇಳಿ. ಎಂತ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 22 22 ಇರ್ತದೆ. 22. ಸೊ ಕೇತು ಕಿರಿಕಿರಿ ಆಗ್ತಕ್ಕಂಥದ್ದು 8, 12, 5, 12, 4, 12. ಸ್ವಲ್ಪ ಅಲ್ಲಿ ನಿಮ್ಮ ಮನೇಲಿರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಅಕ್ಕಿ ತಗೊಳ್ಳಿ, ಒಂದು ಅರ್ಧ kg, 4 ಪ್ಯಾಕೆಟ್ ಮಾಡ್ಕೊಳ್ಳಿ, ಅರ್ಧ kg. ಒಂದೊಂದು ಪ್ಯಾಕೆಟು ತಲೆಗೆ ನಿವಾಳಿಸ್ಕೊಳ್ಳಿ. ತಲೆಗೆ ನಿವಾಳಿಸ್ಕೊಂಡು ಅದನ್ನು ಬಡವರಿಗೆ ಯಾರಿಗಾರು ಹಂಚಿ. ಇದನ್ನು 3 ತಿಂಗಳು ಮಾಡಿ, ನಿಮಗೆ ಕಿರಿಕಿರಿ ತಪ್ಪುತ್ತೆ. ಯಾಕಂದರೆ ಇಲ್ಲಿ 4, 12, 4 ಅನ್ನೋದು ಮನೆ, 12 ಅಂದರೆ ಸ್ವಲ್ಪ ಅದರಲ್ಲಿ ಏನೋ ಒಂದು ಸ್ವಲ್ಪ ಇದಾಗ್ತಕ್ಕಂಥದ್ದು, ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಸಂತೋಷವಾಗಿರೋಕ್ಕೆ ಎಲ್ಲರೂ ಕೂಡ ಒಂದು ಕರಿ ದಾರ ಕಟ್ಕೊಳ್ಳಿ. ಶನಿ 9ನೇ ಮನೆಯಲ್ಲಿರೋದ್ರಿಂದ 9th ಹೌಸ್ ಇಸ್ ದಿ ಹೌಸ್ ಆಫ್ ಸ್ವಲ್ಪ ಹ್ಯಾಪಿನೆಸ್. 5 and 9 ಆರ್ ಹ್ಯಾಪಿನೆಸ್. ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಒಂದು ಕರಿ ದಾರ ಕಟ್ಕೊಳ್ಳಿ. ಶನಿ ಮಂತ್ರ ಸ್ವಲ್ಪ ಸಾಧ್ಯವಾದಷ್ಟು ಹೇಳಿ, ಒಳ್ಳೇದಾಗುತ್ತೆ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹೇಳಿ. 3/9/1985. 3/9/1985 ರಾತ್ರಿ 7:20. ಇದು ಹುಟ್ಟಿದ ಊರು ಹೊನ್ನಾವರ. ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಿತ್ತು. ಒಂದು ಯಾವ್ದು ಸೆಟ್ ಆಗ್ತಾ ಇಲ್ಲ ಗುರುಜಿ, ಯಾವಾಗ ಆಗುತ್ತೆ ಅಂತ. ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೌದು. ರಾಶಿ ಬಂದ್ಬಿಟ್ಟು ಮೇಷ ರಾಶಿ, ಅಶ್ವಿನಿ ನಕ್ಷತ್ರ 2ನೇ ಪಾದ. ಹೌದು, ಕರೆಕ್ಟ್. ಈಗ ಸದ್ಯಕ್ಕೆ ಚಂದ್ರದಶೆ ನಡೀತಾ ಇದೆ. 2022ವರೆಗೂ ಶನಿ ಭುಕ್ತಿ. ಚಂದ್ರ ಮತ್ತೆ ಶನಿ ಕಾಂಬಿನೇಷನ್ ಅಲ್ಲಿ 8 ಮತ್ತೆ 1, ಮತ್ತೆ ಶನಿಯ ಕಾಂಬಿನೇಷನ್ 11 ಮತ್ತೆ 6 ಕಾಂಬಿನೇಷನ್. ಬುಧನ ಕಾಂಬಿನೇಷನ್ ಅಲ್ಲಿ 8 ಮತ್ತೆ 5 ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಕಾಂಬಿನೇಷನ್ ಸ್ವಲ್ಪ ವೆರಿ ನೆಗೆಟಿವ್ ಕಾಂಬಿನೇಷನ್ ಇದೆ. ಬಂದಿದ್ದು ಯಾವುದೂ ಕೂಡ ಇದನ್ನ ಮಾಡ್ಕೋಬೇಕು ಅನ್ನೋ ಮನಸ್ಸಿಗೆ ಬರೋದೇ ಇಲ್ಲ ಈ ಕಾಂಬಿನೇಷನ್ ಅಲ್ಲಿ. ಫಸ್ಟ್ ಆಫ್ ಆಲ್ ಯಾವ್ದಕ್ಕಾರು ಒಂದು ಅಡಚಣೆ ಆಗ್ತಾನೆ ಇರುತ್ತೆ. 6th ಹೌಸು ಅಥವಾ ಇವ್ರು ಯಾರಾದ್ರೂ ಇಷ್ಟಪಟ್ಟಿದ್ದು ಕಟ್ ಆಗುತ್ತೆ, ಅದನ್ನ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋದು ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಇವರಲ್ಲೂ ಸ್ವಲ್ಪ ಇಂಥದೇ ಸೆಲೆಕ್ಟಿವ್ ಆಗಬೇಕು ಅನ್ನೋ ಒಂದು ಎಲ್ಲಾನು ಸೇರ್ಕೊಂಡಿದೆ ಇಲ್ಲಿ ಮದುವೆ ನನ್ನ ಪ್ರಕಾರ ಸ್ವಲ್ಪ ವೆರಿ ಟಫ್ ಕಾಂಬಿನೇಷನ್ 2024 ತೋರಿಸ್ತಾ ಇದೆ. 24 ಅಂದ್ರೆ ಆಲ್ಮೋಸ್ಟ್ 38ನೇ ವಯಸ್ಸಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಶೀಘ್ರವಾಗಿ ಆಗಬೇಕು ಅಂದ್ರೆ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇಧಿಕ ಧರಿಸಿ, ವೆರಿ ಇಂಪಾರ್ಟೆಂಟ್, ಇಮಿಡಿಯೇಟ್ ಆಗಿ. ಆಮೇಲೆ ಅದ್ರ ಜೊತೆಗೆ 5 ಮುಖದ ರುದ್ರಾಕ್ಷಿ. ಒಂದು ಮಂತ್ರ ಪಠನೆ ಯಥೇಚ್ಛವಾಗಿ ಮಾಡಿ. ಓಂ ಶ್ರೀಂ ಶ್ರೀಯೈ ನಮಃ, ಓಂ ಶ್ರೀಂ ಶ್ರೀಯೈ ನಮಃ. ಈ ಮಂತ್ರನ ಯಥೇಚ್ಛವಾಗಿ ಹೇಳಿ. ಶೀಘ್ರವಾಗಿ ಆಗ್ತಕ್ಕಂಥ ಸಾಧ್ಯತೆ ಟ್ರೈ ಮಾಡ್ಬೋದು. ಆದರೆ 2024ಗೆನೆ ಅದು ಚಿಕ್ಕದಾಗಿ ಫೈನಲ್ ಆಗಿರುತ್ತೆ. ಅದನ್ನು ಮಿಸ್ ಆಯ್ತು ಅಂತಂದ್ರೆ ಮದುವೆನೇ ಸ್ವಲ್ಪ ಡೌಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸಾಕಷ್ಟು ಇದನ್ನ ನಾನು ಇದ್ರಲ್ಲಿ ಹಾಕ್ತೀನಿ, ಟಿವಿಲಿ ಹಾಕ್ತಾಗ ನೆಕ್ಸ್ಟ್ ನಾಳೆಯಿಂದ ಎಲ್ಲ ಗೊತ್ತಾಗುತ್ತೆ. ಏನ್ ಕಾಂಬಿನೇಷನ್ 5 ಸೆಲೆಕ್ಟಿವ್, ಏನಕ್ಕೆ 2, 7, 11 ಬಂದಿಲ್ಲ, ಲೈನ್ 1, ಲೈನ್ 2, ಲೈನ್ 3 ಅದೆಲ್ಲವೂ ಕೂಡ ಹೇಳ್ಕೊಡ್ತೀನಿ. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ವೆಲ್ಕಮ್ ಬ್ಯಾಕ್. ಜೂನ್ 19ನೇ ತಾರೀಕು ನಮ್ಮ 85ನೇ ಬ್ಯಾಚ್ ಶುರುವಾಗುತ್ತೆ. ಜ್ಯೋತಿಷ್ಯ ಕಲಿಬೋದು, ಯಾರು ಬೇಕಾದ್ರೂ ಕಲಿಬೋದು, ಸುಲಭವಾಗಿರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಅದೇನಂತ ಏನು ಟಫ್ ಸಬ್ಜೆಕ್ಟ್ ಏನೂ ಅಲ್ಲ. ಸೊ ಸಂಖ್ಯೆ ಮುಖಾಂತರ ಹೇಳ್ಕೊಡ್ತೀನಿ, ಯಾವ ಕಾಂಬಿನೇಷನ್ಸ್ ಬಂದರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ, ಯಾವ ರೀತಿ ಇರುತ್ತೆ. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಫೋನ್ ಮಾಡಿದ್ರು, 35 ವರ್ಷ ಆಗಿದೆ, ಮದುವೆ ಆಗಿಲ್ಲ.
ಅಸ್ಟ್ರಾಲಜಿ ಎಲ್ಲಿ ಹೆಲ್ಪ್ ಮಾಡುತ್ತೆ? ಅಸ್ಟ್ರಾಲಜಿ ಒಂದು ಟೈಮ್ ಫ್ರೇಮ್ ಕೊಡುತ್ತೆ. ಆ ಟೈಮ್ ಫ್ರೇಮ್ ಅಲ್ಲಿ ಬಂದು ಇಷ್ಟು ಪೀರಿಯಡ್ ಒಂದು ಯಾವುದೋ ಒಂದು ಭುಕ್ತಿ ಅಂತರ್ಭುಕ್ತಿ ಸ್ವಲ್ಪ ಮದುವೆ ಕಾಂಬಿನೇಷನ್ ತೋರಿಸ್ತಾ ಇದೆ ಅಂದಾಗ ಆ ಸಮಯದಲ್ಲಿ ನೋಡಿಕೊಂಡು ನಾವು ಶೀಘ್ರವಾಗಿ ಹೆಚ್ಚಿನ ಪ್ರಯತ್ನ ಆಕ್ಷನ್ಸ್ ನಾವು ಮಾಡಿದ್ರೆ ಫ್ರೂಟ್ ಸಿಗುತ್ತೆ. ನಾನು ಆಲ್ರೆಡಿ ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಇದ್ದೆ. ಭಗವದ್ಗೀತೆಯಲ್ಲಿ ಹೇಳಿದ್ದಷ್ಟೇ, ನೀನು ಆಕ್ಷನ್ ಮಾಡ್ತಾರೋ ಫಲಾಫಲ ನನಗೆ ಬಿಡು ಅಂತ. ಆದರೆ ನಮ್ಮ ಋಷಿಮುನಿಗಳು ಇನ್ನೂ ಅಡ್ವಾನ್ಸ್ ಅಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿನ ಹುಡುಕೊಟ್ರು. ಆಕ್ಷನ್ ಮಾಡ್ತಾ ಇರ್ತೀಯ, ಯಾವ ಟೈಮಲ್ಲಿ ಜಾಸ್ತಿ ಆಕ್ಷನ್ ಮಾಡಬೇಕು ಅಂತ ಜ್ಯೋತಿಷ್ಯ ಹೇಳ್ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. 35 ಆದರೂ ಕೂಡ ಮದುವೆ ಆಗಿಲ್ಲ ಅನ್ನೋದು ಆ ಥರ ಅಲ್ಲ. ಯಾವ ಪೀರಿಯಡ್ ಅಲ್ಲಿ ಅವ್ರಿಗೆ ಒಳ್ಳೆ ಕಾಂಬಿನೇಷನ್ ಆಯಿತು, ಇದು ಮದುವೆ ಟೈಮ್ ತುಂಬಾ ಸ್ಟ್ರಾಂಗ್ ಆಗಿದೆ, ಆಮೇಲೆ ಮುಂದೆ ಇಲ್ಲ, ಅದು ಒಂದು ದಾರಿ ತೋರಿಸ್ಕೊಡುತ್ತೆ. ಇಲ್ಲ ಅಂದ್ರೆ 35 ಆದ್ಮೇಲೂ ಕೂಡ ಮಾಡ್ತಾ ಇರ್ತಾರೆ, ಇನ್ನು ಎಂಡ್ ಯಾವಾಗಿರುತ್ತೆ, 38ಕ್ಕೆ ಆಗತ್ತಾ, 40ಕ್ಕೆ ಆಗತ್ತಾ, ಆ ಆಗೋ ಟೈಮಿಗೆ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆಗಳು. ಸರಿಯಾಗಿರೋ ಟೈಮ್ಗೆ ಆಗಬೇಕು. ಸರಿಯಾಗಿರೋ ಕೆಲಸ, ಎಜುಕೇಶನ್ 23ಕ್ಕೆ ಮುಗಿಬೇಕು, 24-25 ಒಳಗಡೆ ಜಾಬ್ ಜಾಯ್ನ್ ಆಗಬೇಕು, 30 ವರ್ಷದೊಳಗಡೆ ಮದುವೆ ಆಗಬೇಕು, 35 ವರ್ಷ ಆಗೋಷ್ಟಕ್ಕೆ ಮಗು ಇರಬೇಕು, 40 ವರ್ಷ ಆಗೋಷ್ಟಕ್ಕೆ ಒಂದು ಮನೆ ಮಾಡ್ಕೋಬೇಕು, 45 ಆದಮೇಲೆ ಇನ್ನು ಮಕ್ಕಳ ಗ್ರೋತ್ ನಾವು ನೋಡ್ತಾ ಹೋಗ್ಬೇಕು, ಇನ್ನು ಆರೋಗ್ಯ ನೋಡ್ಕೋಬೇಕು ನಾವು ಇನ್ನು 50 ಆಗುವಷ್ಟಕ್ಕೆ, ಇನ್ನು ಮಿಕ್ಕಿದ ಇನ್ನು 20-25 ವರ್ಷ, ಇನ್ನು 50 ಆದ್ಮೇಲೆ ಎಷ್ಟು ವರ್ಷ ಇರ್ತೀವೋ ಕಾಲ ಕಳೆಯೋದಷ್ಟೇ. ನಿಗದಿತ ಸಮಯಕ್ಕೆ ಎಲ್ಲ ಕಾರ್ಯಗಳು ಆಗಬೇಕು ಅನ್ನೋ ನಿಯಮ ಇಲ್ಲ. ನಮ್ಮ ಕರ್ಮಕ್ಕೆ ಮತ್ತೆ ನಮ್ಮ ಆಕ್ಷನ್ಸ್ಗೆ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ. ಎಲ್ಲರಿಗೂ ಒಂದೇ ಸಮಯದಲ್ಲಿ 30 ವರ್ಷಕ್ಕೆ ಆಗ್ಬೇಕು ಮದುವೆ ಅನ್ನೋದು ಕಾಂಬಿನೇಷನ್ ಇಲ್ಲ. ಅವರ ಒಂದು ಪರಿಸ್ಥಿತಿ, ಮನಸ್ಥಿತಿ, ಗ್ರಹಸ್ಥಿತಿ ಮೂರನ್ನು ಮಿಕ್ಸ್ ಆಗುತ್ತೆ. ಮನಸ್ಥಿತಿ, ಪರಿಸ್ಥಿತಿ, ಗ್ರಹಸ್ಥಿತಿ. ಸೊ ಅದರಲ್ಲಿ ಸಾಧ್ಯವಾದಷ್ಟು ಗ್ರಹಸ್ಥಿತಿಗಳನ್ನ ನಾವು ಹೇಳ್ತೀವಿ, ಇಂಥ ಟೈಮ್ ಮಿಸ್ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಮನಸ್ಥಿತಿ ಆಮೇಲೂ ಚೇಂಜ್ ಆಗುತ್ತೆ ಸ್ವಾಮಿ, ಸ್ವಲ್ಪ ಇವಾಗ ಟೈಮ್ ಚೆನ್ನಾಗಿದೆ. ಈಗ ಹೇಳಿದ್ನಲ್ಲ ಆ ಥರ, ಈಗ 2024ಕ್ಕೆ ಬರುತ್ತೆ ಅಂತ ಒಬ್ಬರಿಗೆ ಹೇಳಿದೆ. ಸೊ ಅಲ್ಲಿ ಕಾಯ್ಬೇಕು, ಅಲ್ಲಿವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ. ಈ ಪೂಜೆ ಪುನಸ್ಕಾರಗಳು ಯಾವುದೇ ಗ್ರಹಗಳನ್ನ ಶಾಂತಿ ಮಾಡಿಸೋದಿಲ್ಲ. ಸಮಯ ಬಂದಾಗ ನಾವು ಮಾಡಲೇಬೇಕು. ಅಂದ್ರೆ ಈಗ ಇವತ್ತು ಸೋಮವಾರ ಅಂದ್ರೆ ಬುಧವಾರ ಟ್ರೈನ್ ಒಂದು ಬರುತ್ತೆ. ಆ ಟ್ರೈನ್ ಹತ್ಕೊಂಡು ನಾವು ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ ಆ ಟ್ರೈನ್ ಬರೋಕ್ಕಿಂತ ಮುಂಚೆ 1 ಅವರ್ ಮುಂಚೆ 2 ಅವರ್ಸ್ ಮುಂಚೆ ಕೌಂಟರ್ ಓಪನ್ ಆಗುತ್ತೆ, ಆವಾಗಲೇ ಟಿಕೆಟ್ ತಗೋಬೇಕು ಅನ್ನೋ ಒಂದು ನಿಯಮ ಇರುತ್ತೆ. ನೀವು ಇವಾಗಲೇ ಹೋಗಿ ನಮ್ಗೆ ಇವಾಗಲೇ ಟಿಕೆಟ್ ಕೊಡಿ ನಾವು ಆಮೇಲೆ ಹತ್ಕೊಳ್ತೀವಿ, ಅದಿಲ್ಲ. ಟ್ರೈನ್ ಬರೋಕ್ಕಿಂತ ಮುಂಚೆ ಒಂದು 2 ಅವರ್ಸ್ ಮುಂಚೆ ಕೌಂಟರ್ ಓಪನ್ ಆಗುತ್ತೆ. ಆ ಟೈಮಲ್ಲೇ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಳ್ಳಿ. ಮುಂಚಿತವಾಗಿ ರೆಡಿಯಾಗಿ ಪ್ರಿಪೇರ್ಡ್ನೆಸ್ ಆಗಿ ಬನ್ನಿ. ಇಷ್ಟೇನೆ. ಅಸ್ಟ್ರಾಲಜಿ ಆಲ್ಸೋ ವರ್ಕ್ಸ್ ಇನ್ ದಿ ಸೇಮ್ ಲೈನ್, ಸೇಮ್ ಪ್ಯಾರಾಮೀಟರ್, ಸೇಮ್ ವೇವ್ ಲೆಂತ್. ಇನ್ನು ಬೇರೆ ಅದು ಮಾಡಿಸಿ ಇದು ಮಾಡಿಸಿ ಬೇಗ ಆಗ್ಬಿಡುತ್ತೆ ಅನ್ನೋದಾಗಿದ್ದರೆ ನಾವು ಜ್ಯೋತಿಷ್ಯ ನೋಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಪೂಜೆಗೆ ಹೋಗ್ಬಿಡ್ಬೋದಾಗಿತ್ತಲ್ವಾ. ಡೈರೆಕ್ಟ್ ಯಾಕೆ ಗ್ರಹಗಳು ನೋಡಿ ಅದು ಪ್ರಾಬ್ಲಮ್ ಇದೆ ನೋಡಿ ಆ ಥರ ಏನಿಲ್ಲ. ಮಾಡಿಸೋದೇ 4-5 ಪೂಜೆಗಳೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಒಂದು ಕಾಳ ಸರ್ಪ ದೋಷದೊಂದು ಪೂಜೆ ಮಾಡ್ತಾರೆ, ಒಂದು ಕುಜನ್ ದೋಷದ ಪೂಜೆ ಮಾಡ್ತಾರೆ, ಒಂದು ಸರ್ಪಶಾಂತಿ ಮಾಡಿಸ್ತಾರೆ. ಇದು ಬಿಟ್ಟರೆ ಬೇರೆ ಏನಾರು ಮಾಡಿದಾರಾ ಹೊಸದಾಗಿ? ಇದನ್ನ ಕೇಳಿ 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 ಜನಗಳಿಗೆ ಕಿವಿ ತೂತಾಗ್ಬಿಟ್ಟಿದೆ. ಅದು ಮಾಡಿಸಾದ್ಮೇಲೂ ಕೂಡ ಎಷ್ಟೋ ಜನಕ್ಕೆ ಆಗೇ ಇಲ್ಲ. ಅದು ಮಾಡಿಸಾದ್ಮೇಲೆ ಆಗಿದೆ ಅಂತಂದ್ರೆ ಆ ಟೈಮು ಬಂದಿದೆ ಅಂತ ನಾನು ಗ್ಯಾರಂಟಿ ಚಾಲೆಂಜ್ ಆಗಿ ಹೇಳ್ತೀನಿ. ಆ ಟೈಮಲ್ಲಿ ಬಂದಿತ್ತು, ನಿಮಗೆ ಭುಕ್ತಿ ಸ್ಟಾರ್ಟ್ ಆಗಿತ್ತು, ಆ ಭುಕ್ತಿ ಸ್ಟಾರ್ಟ್ ಆಗೋ ಟೈಮಲ್ಲೇ ಮಾಡಿಸಿದ್ರಿ. ಅದರಲ್ಲಿ ನಿಮಗೆ ಮದುವೆ ಕೊಡ್ತಾ ಇರ್ತಕ್ಕಂಥ ಗ್ರಹನೇ ಬೇರೆ, ನೀವು ಪೂಜೆ ಮಾಡಿಸಿರೋದೇ ಬೇರೆ. ಸರ್ಪ ಶಾಂತಿ, ಸರ್ಪದ್ದು ಬರೀ ರಾಹುನೇ ಮದುವೆಗೆ ಪ್ರಾಬ್ಲಮ್ ಮಾಡ್ತಾನೆ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ನಾವೆಲ್ಲ ಒಂದು ಹುಚ್ಚು ನಾಗಾಲೋಟದಲ್ಲಿ ಎಲ್ಲರೂ ಕೂಡ ಓಡ್ತಾ ಇದೀವಿ. 9 ಗ್ರಹಗಳಿದೆ ನಮ್ಮ ಋಷಿಮುನಿಗಳು ಹಾಕಿರ್ತಕ್ಕಂಥದ್ದು. ಚಂದ್ರ ಏನು ಸಮಸ್ಯೆ ಕೊಡಲ್ವಾ ಮದುವೆಗೆ? ಕ್ವಶನ್ ಹಾಕೊಳ್ಬೇಕು ನಾವೇನೆ. ಸೂರ್ಯ ಸಮಸ್ಯೆ ಕೊಡಲ್ವಾ? ಗುರು ಸಮಸ್ಯೆ ಕೊಡಲ್ವಾ? ಶುಕ್ರ ಸಮಸ್ಯೆ ಕೊಡಲ್ವಾ? ಶನಿ ಸಮಸ್ಯೆ ಕೊಡಲ್ವಾ? ರಾಹು ಕೇತುಗಳು ಇಬ್ರೇನಾ? ಇದನ್ನ ನಾವು ಅವಲೋಕನ ಮಾಡಿದಾಗ ಎಲ್ಲವೂ ಕೂಡ ಸರ್ಪಕ್ಕೆ ಸರ್ಪಶಾಂತಿ, ಸರ್ಪದೋಷ ಅಂತಕ್ಕಂಥದ್ದೇ ಹೆಚ್ಚಾಗಿ ಮಾಡಿದ್ರೆ ಅದು ಹೇಳೋರ್ಗೂ ಅಧರ್ಮವನ್ನು ಸೂಚಿಸುತ್ತೆ, ಕೇಳೋರ್ಗೆ ಪಾಪ ಅವ್ರಿಗೇನು ಗೊತ್ತಿಲ್ಲ,
ಅವರು ಹೇಳಿದವ್ರನ್ನ ಅಧರ್ಮನೇ ಪಾಲಿಸ್ತಾರೆ. ಯಾಕಂದ್ರೆ ನಿಮಗೆ ಕಾಲು ನೋವಾಗಿದೆ, ಕಾಲು ಉಳುಕಿದೆ ಅಂದಾಗ ಕಾಲಿಗೆ ಟ್ರೀಟ್ಮೆಂಟ್ ಕೊಡೋದು ಬಿಟ್ಬಿಟ್ಟು ಕೈಗೆ ಟ್ರೀಟ್ಮೆಂಟ್ ಕೊಟ್ರೆ ಇರುತ್ತೆ. ಯಾಕಂದ್ರೆ ನೋವು ಅನ್ನೋದು ಮನಸ್ಸು ಮತ್ತೆ ತಲೆಗೆ ಬಂದೇ ಬರುತ್ತೆ. ದೇಹದಲ್ಲಿ ಎಲ್ಲೇ ಕೂಡ ಏಟಾದ್ರೆ ತಲೆಯಲ್ಲಿ ನಮಗೆ ಭಾಸವಾಗತ್ತೆ, ಒಂದು ಈ ಆಲೋಚನೆ ಇಲ್ಲಿ ಬರುತ್ತೆ ನೋವಾಗಿದೆ ಅಂತ. ಅದು ಬೆರಳಲ್ಲಿ ಹಾಕಿರ್ಲಿ, ಈ ತುದಿ ಬೆರಳಲ್ಲಾಗಿರ್ಲಿ, ಪಾದದಲ್ಲಾಗಿರ್ಲಿ. ಆದ್ರೆ ಜ್ಯೋತಿಷ್ಯದಲ್ಲಿ ಏನಾಗಿದೆ, ಪ್ರಾಬ್ಲಮ್ ಗೊತ್ತಿದೆ, ಮದುವೆ ಆಗ್ತಾ ಇಲ್ಲ, ನೋವಿದೆ ಅಂತ. ಕೈಗೆ ಕೊಡಬೇಕಾಗಿರೋ ಟ್ರೀಟ್ಮೆಂಟು ಕಾಲಕ್ಕೆ ಕೊಡ್ತಾರೆ, ಕಾಲಕ್ಕೆ ಕೊಡಬೇಕಾಗಿರೋ ಟ್ರೀಟ್ಮೆಂಟು ಇನ್ನೊಂದು ಯಾವುದೋ ಕೈ ಕೊಡ್ತಾರೆ. ಈ ರೀತಿ ಆಗಿರ್ತಕ್ಕಂಥದ್ದು. ಇದು ಒಂದು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಯಾವ ಕಾಂಬಿನೇಷನ್ ದಶಾ ಅದು ನೋಡಬೇಕು, ಅದು ಎಷ್ಟು ದಿವಸ ಇದೆ, ನಿಜವಾಗ್ಲೂ ಅದಕ್ಕೆ ಏನಾದ್ರು ಪರಿಹಾರ ಮಾಡ್ಕೋಬೋದ. ಕೆಲವು ಪರಿಹಾರ ಇರೋದಿಲ್ಲ. ಇಲ್ಲ ಸರ್, ಅವ್ರಿಗೆ ಮ್ಯಾರೇಜ್ ಸ್ವಲ್ಪ ಅವ್ರ ಮನಸ್ಸು ಮಾಡಲೇಬೇಕು. ಇಲ್ಲಿ ಯಾವುದೇ ಗ್ರಹಗಳ ಪ್ರಾಬ್ಲಮ್ ಅಲ್ಲ, ಮನಸ್ಥಿತಿ ಪ್ರಾಬ್ಲಮ್. ಎರಡನೇದು ಪರಿಸ್ಥಿತಿ, ಮೂರನೇದು ಗ್ರಹ ಸ್ಥಿತಿ. ಈ ಮೂರಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ, ಒಂದ್ಸತಿ ಮೂರು ಪ್ರಾಬ್ಲಮ್ ಬಂದ್ಬಿಡುತ್ತೆ, ಕೈ ಕೊಟ್ಬಿಡುತ್ತೆ. ಮದುವೆ 35 ಆದ್ರೂ ಆಗಲ್ಲ, 40 ಆದ್ರೂ ಆಗಲ್ಲ. ಅದಕ್ಕೆ ಹೋಗ್ಬಿಟ್ಟು ಆ ಪೂಜೆ ಈ ಪೂಜೆ ಏನಲ್ಲ. ನಮ್ಮ ಮನಸ್ಥಿತಿನೂ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ನಾವು ಯಾರ ಮನ ಬೇಕಾದ್ರೂ ನೋಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೋಬೇಕು. ತುಂಬಾ ಜನ ಇಷ್ಟನೇ ಪಡೋದಿಲ್ಲ, ಇಂಥದೇ ಬೇಕು ಅಂಥದೇ ಬೇಕು ಅಂತ ಮನೇಲಿ ಹಠ ಮಾಡ್ತಾ ಕೂತಿರ್ತಾರೆ. ಎಷ್ಟೋ ಜನ ಗಂಡ ಹುಡುಗರು ಮತ್ತೆ ಹುಡುಗಿರು, ನನಗೆ ಇಷ್ಟ ಇಲ್ಲಮ್ಮ, ನನಗೆ ಅದು ಬಂದಿಲ್ಲ, ಸರಿಯಾಗಿರೋದು ಬಂದಿಲ್ಲ, ಸರಿಯಾಗಿರೋದು ಬಂದಿಲ್ಲ, ಸರಿಯಾಗಿರೋದು ಬಂದಿಲ್ಲ ಅಂತಾರೆ. ಅವ್ರು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಲ್ಲ ನಾವು ಸರಿಯಾಗಿದ್ದೀವ ಅಂತ. ಅವ್ರು ಬಹಳ ದಿಮಾಕಲ್ಲಿರ್ತಾರೆ, ಓ ನಂತರ ಯಾರೂ ಇಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಅವರಷ್ಟು ವರ್ಷ ಯಾರೂ ಇರಲ್ಲ ಅಂತ. ಅವ್ರು ಮಾಡ್ಕೊಂಡ್ರೆ ಯಾಕಾರು ಇವ್ರನ್ನ ಮಾಡ್ಕೊಂಡ್ವಿ ಅನ್ಕೊಳ್ಳೋವಷ್ಟು ಕೆಟ್ಟ ಗುಣ ಅವರಲ್ಲಿರುತ್ತೆ. ಯಾಕಂದ್ರೆ ಮದುವೆ ಅನ್ನೋದು ಸಹಬಾಳತ್ವ. ಮದುವೆ ಯಾಕೆ ಒಂದು ಪ್ರಪಂಚದಲ್ಲಿ ಏನಕ್ಕೆ ಮದುವೆ ಅಂತ ಇದೆ ಅಂತಂದ್ರೆ, ಸಮಾಧಾನ ತರಕ್ಕೆ, ಹ್ಯಾಂಡ್ ಇನ್ ಹ್ಯಾಂಡ್ ಮಾಡಕ್ಕೆ, ತಪ್ಪು ಒಪ್ಪುಗಳನ್ನ ಅರ್ಥೈಸಿಕೊಂಡು ಸರಿದೂಗಿಸ್ಕೊಂಡು, ಎಲ್ಲ ಮನುಷ್ಯರು ಒಂದೇ ತರ ಇರಲ್ಲ. ನನಗೆ ಈ ತರ ನೆಗೆಟಿವ್ ಇದೆ, ಅವ್ರದ್ರಲ್ಲಿ ಈ ತರ ಒಂದು ಪಾಸಿಟಿವ್ ಇದೆ, ಅವ್ರದ್ರಲ್ಲಿ ಒಂದು ನೆಗೆಟಿವ್ ಇದೆ, ನಂದ್ರಲ್ಲಿ ಅದು ಪಾಸಿಟಿವ್ ಇದೆ. ಅದು ಅರ್ಥ ಮಾಡ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು, ಹೇಳ್ಕೊಡ್ತಕ್ಕಂಥದ್ದು ಮದುವೆ ಆಸ್ ಎ ಇನ್ಸ್ಟಿಟ್ಯೂಷನ್. ಸೊ ನನಗೆ ಇಂಥದೇ ಬೇಕು ಅಂಥದೇ ಬೇಕು ಅನ್ನೋದು ಸ್ವಾರ್ಥ ಮತ್ತೆ ದುರಾಂಕಾರ. ಇದನ್ನ ಇಷ್ಟು ವರ್ಷ ಯಾರ್ಯಾರು ಮದುವೆ ಆಗಿಲ್ಲ, ನನಗೆ ಅಂಥದೇ ಬೇಕು ಇಂಥದೇ ಬೇಕು ಅಂದ್ರೆ ಫಸ್ಟ್ ಅವರಲ್ಲಿ ದುರಾಂಕಾರ ಅತಿ ಹೆಚ್ಚಿರುತ್ತೆ. ಯಾಕಂದ್ರೆ ದುರಾಂಕಾರ ಏನಕ್ಕೆ ಹೆಚ್ಚಿರುತ್ತೆ ಅಂದ್ರೆ, ಅವ್ರದ್ರಲ್ಲಿ 6ನೇ ನಂಬರ್ ಜಾಸ್ತಿ ಇರುತ್ತೆ, 1ನೇ ನಂಬರ್ ಜಾಸ್ತಿ ಇರುತ್ತೆ, 5ನೇ ನಂಬರ್ ಜಾಸ್ತಿ ಇರುತ್ತೆ, 10ನೇ ನಂಬರ್ ಜಾಸ್ತಿ ಇರುತ್ತೆ. 1, 5, 6, 10 ಈ ನಂಬರ್ಸ್ ಓಡ್ತಾ ಇದ್ರೆ ದೇ ಹ್ಯಾವ್ ದಿ ಹೈಯೆಸ್ಟ್ ಈಗೋ ಅಂಡ್ ದುರಹಂಕಾರ. ಇಂಥದೇ ಬೇಕು. ಮದುವೆ ಆಗಿದ ಕೂಡಲೇ ಅವ್ರ ಮೇಲೆ ಎಗರಾಡೋದು, ಜಗಳ ಆಡೋದು, ಬೈಯೋದು, ಅಹಂ ತೋರಿಸ್ತಕ್ಕಂಥದ್ದು, ಇವೆಲ್ಲ ಕಾಂಬಿನೇಷನ್ 1, 5, 6, 10 ಕಾಂಬಿನೇಷನ್ ತೋರಿಸುತ್ತೆ. ನಾನೇ ಸುಪೀರಿಯರ್. ಮದುವೆ ಅಂತಕ್ಕಂಥದ್ದು ಸೋಲ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಇದನ್ನ ಪಾಣಿಗ್ರಹ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪಾಣಿಗ್ರಹ. ಸೊ ಇದನ್ನ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದು ಏನು ಅಂತಂದ್ರೆ, ಅಲ್ಲಿ ಸೋಲ್ಬೇಕು, ನೀನು ಗೆಲ್ಲಪ್ಪ. ಬಾಣ ತಗೊಂಡು ಆಚೆ ಕಡೆ ಹೋಗ್ತಾರೆ, ಬಿಲ್ಲು ಬಾಣ ತಗೊಂಡು ಆಚೆ ಕಡೆ ಹೋಗ್ತಾ ಇದ್ರೆ ಎಲ್ಲ ಹಂಟರ್ಸ್. ಮನೆಗೆ ತಗೊಂಡು ಬಾಣ ಬಿಡ್ತಕ್ಕಂಥ ಕೆಲಸ ಮಾಡಲ್ಲ ಯಾರನ್ನು. ಅಲ್ಲಿ ಹಿರಿಯರು ತಿಳಿ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ, ಬೇಸ್ಡ್ ಆನ್ ದೇರ್ ಕಾಂಬಿನೇಷನ್ ಆಫ್ 1, 5, 6, 10 ಕಾಂಬಿನೇಷನ್. ಈ 1, 5, 6, 10 ಕಾಂಬಿನೇಷನ್ ಹುಡುಗಿರ್ ಬರ್ಲಿ, ಗಂಡನ್ನ ದ್ವೇಷಿಸ್ತಾರೆ, ಇಷ್ಟಪಟ್ಟಿರೋನ ದ್ವೇಷಿಸ್ತಾರೆ, ಅವ್ನು ಹಂಗೆ ಹಿಂಗೆ ಅವ್ನು ಸರಿ ಇಲ್ಲ ಅಂತ ಹೇಳಿ ಬರೋದು. ಅವ್ರು ಎಷ್ಟೇ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಚೆನ್ನಾಗಿ ಅಂದ್ರೂ ಕೂಡ ಅಲ್ಲೂ ದುರಹಂಕಾರ. ಇಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಇಲ್ಲ, ಅವರ ಜಾತಕದಲ್ಲಿ ಆತರ ಬಂದಿರುತ್ತೆ. ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ ಹಿರಿಯರು. ಸೊ ಪೋಷಕರು ಏನ್ ಮಾಡ್ತಾರೆ, ಓ ನಮ್ಮ ಮಗು ತಾನೆ, ಅವಳು ಹೇಳಿದ್ದೆ ಸರಿ ಅಂತ ಹೋಗಿ ಅವ್ರ ಮದುವೆ ಜೀವನದಲ್ಲಿ ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು, ಒಂದು ಸಹಬಾಳಿತ್ವ ಹೇಗಿರ್ಬೇಕು ಅನ್ನೋದು ತೋರಿಸ್ಬೇಕು. ಯಾಕಂದ್ರೆ ಇದೆಲ್ಲ ಕರ್ಮದ ರೀತಿ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಇವರಿಗೆ ಸರ್ಪಶಾಂತಿ ಮಾಡಿಸ್ಬಿಟ್ರೆ ಅಲ್ಲಿ ಸರ್ಪ ಶಾಂತಿ ಆಯ್ತು ಹೊರತು ಇವ್ರು ಯಾವತ್ತೂ ಶಾಂತಿ ಆಗಿಲ್ಲ. ಸರ್ಪ ಮಾತ್ರ ಶಾಂತಿ ಆಯ್ತು, ಈ ವ್ಯಕ್ತಿ ಶಾಂತಿ ಆಗ್ಲೇ ಇಲ್ಲ. ಅದು ತಿಳ್ಕೊಳ್ಳೋಣ. ಓಕೆ, ಮುಂದಿನ ಒಂದು ಕರೆ ನೋಡೋಣ. ಸಮಯ ಅಭಾವ. ಇದನ್ನೆಲ್ಲ ತಿಳ್ಕೋಬೇಕು, ಯಾವ ತರ ಇದೆ ನಮ್ಮ ಲೈಫ್, ಹೇಗೆ ನಾವು ನಿಭಾಯಿಸ್ಕೋಬೇಕು. ಜೂನ್ 19 ಡೆಫಿನೆಟ್ಲಿ ಕಲ್ತ್ಕೊಳ್ಳೋರ್ಗೆ ಮಾತ್ರ ಇದು ಗೊತ್ತಿರುತ್ತೆ. ಇಲ್ಲಿ ಬಂದು ಟೇಸ್ಟ್ ಮಾಡಿದವ್ರಿಗೆ ಮಾತ್ರ ರುಚಿ ಗೊತ್ತಿರುತ್ತೆ. ಆಚೆ ಇರೋರಿಗೆ, ಆ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥವ್ರಿಗೆ ಯಾವ ರೀತಿನೂ ಏನೂ ಅರ್ಥ ಆಗೋದಿಲ್ಲ. ಅವ್ರಿಗೆ ಇರ್ಲಿ ಬಿಡಿ, ಅವ್ರು ಬಂದ್ರೆ ಕರಿತೀವಿ, ಅವ್ರಿಗೂ ಕರಿತೀವಿ, ಬಂದು ಕಲ್ತ್ಕೊಳ್ಳಿ. ನಮಸ್ತೆ. ಹಲೋ, ಮಾತಾಡಿ.
ಹಲೋ 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 ಗುರುಜಿ. ಬೇಗ ಹೇಳಿ. ನಮಸ್ತೆ. ನಾವು ಪ್ರಶ್ನೆಶಾಸ್ತ್ರ ಕೇಳ್ಬೇಕತ್ರಿ ನಮ್ಮ ಮಗಳ ಬಗ್ಗೆ. ಹೇಳಿ. ನಮ್ಮ ಮಗಳಿಗೆ ಒಂದ್ ಸಂಬಂಧ ಬಂದಿತ್ರಿ. ಅವರು ಫೋಟೋ ಗೀಟ ಅವರು ಕಳ್ಸ್ಯಾರಿ, ನಾವು ಕಳ್ಸ್ಯಾವ್ರಿ. ಮತ್ ತಿರುಗಿ ಅವ್ರು ಏನು ಬರ್ತೇವೆ ಅಂತಾರ್ರಿ, ಬಂದಿಲ್ರಿ. ಅದಕ್ಕ ಅದ ದಿಕ್ಕ ಆಕತೆ ಹೆಂಗ ಅಂತ ಕೇಳ್ಬೇಕಾಯ್ತು. ಸರಿ ಆಯ್ತು. 1 ರಿಂದ 290 ಒಂದು ಸಂಖ್ಯೆ ಹೇಳಿ ಬೇಗ. 25 ರೀ. 25. ಎಷ್ಟು ಸಂಬಂಧಗಳು ನೋಡಿದೀರಾ? ಈ ಬರ್ತೇವೆ ಅಂತವ್ರಿ ಯಾವ ಸಂಬಂಧನು ಬಂದಿಲ್ರಿ. ಇದೊಂದು ಬಯೋಡಾಟಾ ಫೋಟೋ ಕಳ್ಸಿತ್ರಿ, ನಮಗ್ ಕಳ್ಸ್ಯಾವ್ರಿ, ಅವರು ಕಳ್ಸ್ಯಾರ. ಅವ್ರು ಬರ್ತೇವೆ ಅಂತಾರ, ಇನ್ನು ಬಂದಿಲ್ರಿ. ಅದಕ್ಕ ಅದ ದೀಪನ ಆಕತೆ ಆದ್ರ ಒಳ್ಳೇದಾಕತೆ ಅಂತ ಕೇಳ್ಬೇಕು. ಕೇತು ಮತ್ತೆ ಗುರು. ಕೇತುನಲ್ಲಿ 1 ಗುರುವಿನ ಕಾಂಬಿನೇಷನ್ 2 12. ಏನಾರು ದುಡ್ಡು ಏನಾರು ಕೇಳಿದಾರಾ? ಅವ್ರನ್ನ ಏನು ಕೇಳಿಲ್ರಿ. ಸಂಬಂಧ ಮನ್ಸಿಗೆ ಬಂದತಿ ಅಂತಾರ್ರಿ, ಆದ್ರ ಬರ್ತೇವೆ ಅಂತಾರ, ಇನ್ನು ಬಂದಿಲ್ರಿ ಸರ್ ಗುರುಜಿ. ಅವ್ರಿಗೆ ಇನ್ನೇನು ಇಲ್ಲ, ಸ್ವಲ್ಪ ಖರ್ಚು ಮಾಡೋರು ಇದ್ರೆ ಮಾತ್ರ ಅವ್ರನ್ನ ಮಾಡ್ಕೋತಾರೆ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. 12 ಅಂತ ಬಂತು. ಯಾರು ಖರ್ಚು ಹೆಚ್ಚಿಗೆ ಮಾಡ್ತಾರೆ ನೀವು ಅವ್ರಿಗೊಂದು ತಿಳಿಸ್ಕೊಡಿ, ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ನಿಮ್ಗೆ ಯಾವ ರೀತಿ ಬೇಕು. ನಾವು ಖರ್ಚು ಜಾಸ್ತಿ ಮಾಡ್ಬೇಕು ಗುರುಜಿ. ಇಲ್ಲ ನಾವು ನಿಮ್ಗೆ ಏನ್ ಅನುಕೂಲ ಬೇಕೋ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬರ್ತಾರೆ. ಆತರ ಮನೋಭಾವದಲ್ಲಿ ಇದಾರೆ ಅವರು. ಅದು ಒಳ್ಳೇದಾಕತ್ತದಲ್ರಿ ಮಾಡಿದ್ರೆ? ಒಳ್ಳೇದಿದೆ. ಅಲ್ಲಿ ಏನು 6 ಕಾಂಬಿನೇಷನ್ ಬರ್ದೇ ಇರೋದ್ರಿಂದನೇ ನಾನು ಅದನ್ನ ಹೇಳಿದ್ದು, ಇಲ್ಲ ಅಂದ್ರೆ ನಾನು ಹೇಳ್ತಾ ಇರ್ಲಿಲ್ಲ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಜಾಸ್ತಿ, ಬಟ್ ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ಬರಬೇಕು ಅಂದ್ರೆ ಗಣಪತಿಯ ಮಂತ್ರ ನಿಮ್ಮ ಮಗಳು ಹೇಳಕ್ ಹೇಳಿ. ಓಂ ವಕ್ರತುಂಡಾಯ ಹುಂ, ವಕ್ರತುಂಡಾಯ ಹುಂ ಹೇಳ್ಕೊಳಕ್ ಹೇಳಿ. ಒಂದು ಗ್ರೇ ಕಲರ್ ಖರ್ಚು ಇಟ್ಕೊಳಕ್ ಹೇಳಿ. ಇದು ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ. ಆದ್ರೆ ಅವ್ರು ಏನಕ್ಕೆ ಹಿಂದೆ ಇಟ್ಟಂದ್ರೆ ಇವರು ಖರ್ಚು ಇವರು ನಮ್ಗೆ ಮಾಡ್ಕೊಡ್ತಾರ ಇಲ್ವೋ, ಇವ್ರ ಹತ್ರ ಹಣ ಇದೆಯೋ ಇಲ್ವೋ, ನಮ್ಗೆ ಜೋರಾಗಿ ಮಾಡ್ಕೊಡ್ತಾರ ಇಲ್ವೋ ಅನ್ನೋ ಗೊಂದಲದಲ್ಲಿ ಇದ್ದಾರೆ. ಇದು ಬೇಕಾದ್ರೆ ನೀವು ಹೋಗ್ಬಿಟ್ಟು ಮಧ್ಯವಸ್ಥಕ್ಕೆ ಯಾರಿರ್ತಾರೆ, ಆ ದಳ್ಳಾಳಿ ಅಂತ ಯಾರು ಇದ್ರೆ ಅವ್ರನ್ನೋ ಕೇಳಿ. ಅವ್ರು ಡೆಫಿನೆಟ್ಲಿ ಇದೇ ಆನ್ಸರ್ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ. ಹಲೋ ನಮಸ್ತೆ ಗುರುಜಿ. ಬೇಗ ಬೇಗ ಮಾತಾಡ್ಬೇಕು. ಗುರುಜಿ ನಾನು ಜಮ್ಮುಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಅನಿತಾ ಅಂತ. ಹೇಳಿ ಅನಿತಾ ಅವರೇ. ನಮ್ ಮದ್ವೆ ಆಗ್ತಾ ಇಲ್ಲ ಗುರುಜಿ ತುಂಬಾ ವರ್ಷದಿಂದ. 1 ರಿಂದ 291 ಸಂಖ್ಯೆ ಹೇಳಿ. 6 ಗುರುಜಿ. 6. ವಯಸ್ಸು ಎಷ್ಟಾಯ್ತಮ್ಮ ನಿಮ್ಗೆ ಇವಾಗ? 35. 35. ಮನೆಯಲ್ಲಿ ತಂದೆ ತಾಯಿಗಳು ನೋಡ್ತಾ ಇಲ್ವಾ ಅಥವಾ ಏನು? ಇಲ್ಲ ಬರ್ತಾ ಇದ್ದಾರೆ ಗುರುಜಿ, ಆದ್ರೆ ಬಂದು ಹೋಗ್ತಾರೆ ಮತ್ತೆ ಬರ್ತಾ ಇಲ್ಲ. ಕೇತು ದಶ 2022. ಕೇತುನಲ್ಲಿ ಮದುವೆ ತೋರಿಸ್ತಾ ಇದೆ, ಗುರುನಲ್ಲಿ ಮದುವೆ ಇಲ್ಲ, ಶನಿಲಿ ಮದುವೆ ಇದೆ. ಓಕೆ. 2022 ಮಾರ್ಚ್ ಆದ್ಮೇಲೆ ನಿಮ್ಮ ಮದುವೆ ತೋರಿಸ್ತಾ ಇದೆ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ. ಅದು ಸ್ವಲ್ಪ ಕಷ್ಟದಿಂದ ಆಗುತ್ತೆ. 2023 ಒಳಗಡೆ ಮುಗಿದೋಗುತ್ತೆ. ಏಪ್ರಿಲ್ ಒಳಗಡೆ ಖಂಡಿತ ಮುಗಿದೋಗುತ್ತೆ. ಸ್ವಲ್ಪ ಒಂದು ಮಂತ್ರ, ಓಂ ರಂ ರಾಹುವೇನ್ ನಮಃ, ಓಂ ರಂ ರಾಹುವೇನ್ ನಮಃ ಅಂತ ಅನ್ಲಿಮಿಟೆಡ್ ಯಥೇಚ್ಛ ಹೇಳ್ಕೊಳ್ಳಿ. ಒಂದು ಹಸಿರು ಕಲರ್ ಥ್ರೆಡ್, ಗ್ರೀನ್ ಕಲರ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಗೋಧಿನ ದಾನ ಮಾಡಿ ಭಾನುವಾರ. ಮುಂದಿನ ವರ್ಷ ಮಾರ್ಚ್ ಆಗಿದ ತಕ್ಷಣನೇ ಆಗತ್ತೆ, ತೋರಿಸ್ತಾ ಇದೆ. ಪ್ರಶ್ನಾಶಾಸ್ತ್ರದಲ್ಲಿ ಬಂತು ಅಂದ್ರೆ ಬಂತು. ಸ್ವಲ್ಪ ಶೀಘ್ರವಾಗಿ 2022 ಮಾರ್ಚ್ ಆದಮೇಲೆ 23 ಒಳಗಡೆ ಆಗೇ ಆಗುತ್ತೆ. ಸ್ವಲ್ಪ ಅದು ಕಾನ್ಫಿಡೆನ್ಸ್ ಆಗಿ ಹೋಗ್ಬೇಕು ಅಂದ್ರೆ ಈ ಮಂತ್ರಗಳು ಹೇಳ್ಕೊಳ್ಳಿ, ವರಿ ಮಾಡಬೇಡಿ, ಖಂಡಿತ ಆಗುತ್ತಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಬ್ಯಾಂಗ್ಳೂರಿಂದ ನನ್ನ ಮಗನ ಬಗ್ಗೆ ಕೇಳ್ಬೇಕು. ಬೇಗ ಹೇಳಿ. ಡೇಟ್ ಆಫ್ ಬರ್ತ್ 28 ಜೂನ್ 1988. 1988. ಸಮಯ 1:25 ಮಧ್ಯರಾತ್ರಿ, ಅಂದ್ರೆ 27th ಮಿಡ್ನೈಟ್ 1:25 ಬ್ಯಾಂಗ್ಳೂರ್. ಪ್ರಶ್ನೆ, ಅವನು ಮನೆ ಕಟ್ಟಕ್ ಶುರು ಮಾಡಿದಾನೆ, ಆದ್ರೆ ತುಂಬಾನೇ ಒಂದಕ್ಕೊಂದು ಜಾಸ್ತಿನೇ ಆಗ್ತದೆ. 7-8 ತಿಂಗಳಿಂದಾನು ಒಂಥರ ಸರಿ ನಡೀತಾ ಇಲ್ಲ. ಅದಕ್ಕೆ ಕರೆಕ್ಟ್ ಆಗಿ ಮಾತಾಡಿ, ಸ್ಪಷ್ಟವಾಗಿ ನೀಟಾಗಿ ಹೇಳ್ತಾ ಇಲ್ಲ ನೀವು. ಅವನು ಮನೆ ಕಟ್ಟೋಕೆ ಶುರು ಮಾಡಿದಾನೆ. ಆಯ್ತು, ಓಕೆ. 7-8 ತಿಂಗಳಿಂದ ಏನೋ ಒಂದಕ್ಕೊಂದು ಡಬಲ್ ಆಗ್ತಾ ಇದೆ ಎಕ್ಸ್ಪೆನ್ಸ್. ಮತ್ತೆ ಮಧ್ಯ ನಿಂತೋಗೋದು ಹಿಂಗೆ ಆಗ್ತಾ ಇದೆ. ಓಕೆ. ಅವನು ಹೆಚ್ಚಲ್ಲಿ ಇರೋದು ಅದು ಪ್ರಾಪರ್ಟಿ. ಶುಕ್ರ ರಾಹು ನಡೀತಾ ಇದೆ. ಶುಕ್ರ ರಾಹುನಲ್ಲಿ 2020 ಅಕ್ಟೋಬರ್ ವರೆಗೂ ಬುಧನ ಕಾಂಬಿನೇಷನ್ ಅಲ್ಲಿ ಅಕ್ಟೋಬರ್ ವರೆಗೂ ಸ್ವಲ್ಪ ಸ್ಲೋ ಮಾಡಿ. ಇದೇ ವರ್ಷ ಅಕ್ಟೋಬರ್ ವರೆಗೂ ಸ್ವಲ್ಪ ಸ್ಲೋ ಮಾಡಿ. ಅಕ್ಟೋಬರ್ ಆದ್ಮೇಲೆ ಸ್ಟಾರ್ಟ್ ಮಾಡಿ, ಕಮ್ಮಿ ಆಗುತ್ತೆ.
ಹೌದಾ? ಸ್ವಲ್ಪ ತೊಗರಿ ಬೇಳೆ ದಾನ ಮಾಡಿ, ನಿಮ್ ಖರ್ಚುಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಅಕ್ಕಿ ದಾನ ಮಾಡಿ, ಇವೆರಡು ದಾನ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಸ್ವಲ್ಪ ಅಕ್ಟೋಬರ್ವರೆಗೂ ಸ್ಲೋ ಹೋಗಕ್ಕೆ ಹೇಳಿ. ಕೆಲಸಗಾರರು ಬರ್ತಾ ಇದಾರೆ ಅಂದ್ರೆ ಇವಾಗ ಬೇಡ, ಇನ್ನು ಸ್ವಲ್ಪ 15 ದಿವಸ ಇರಲಿ, 15 ದಿವಸ ಸ್ವಲ್ಪ ನಿಧಾನಕ್ಕೆ ಚಿಕ್ಕದಾಗಿ ಮಾಡಿಸಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಅಂತರ್ಭುಕ್ತಿ ಬುಧನಲ್ಲಿ 12 ಬಂದಿದೆ, 12 ಹೆಚ್ಚು ಖರ್ಚು ತೋರಿಸುತ್ತೆ. ಸೊ ಇದನ್ನ ಕಮ್ಮಿ ಮಾಡ್ಕೋಬೇಕು. ಒಂದು ದಾನ ಸ್ವಲ್ಪ ಟೈಮಿಂಗ್ಗೆ ವೇಟ್ ಮಾಡಬೇಕು. ಅಲ್ಲಿ ಸಾಧ್ಯವಾದ್ರೆ ಅಲ್ಲಿ ಅನ್ನದಾನ ಸ್ವಲ್ಪ ಮಾಡಿಸ್ತಾ ಇರಿ. ಅಲ್ಲೇ ಏನಾದ್ರೂ ಒಂದು ಕೆಲಸದ ಕ್ಷೇತ್ರದಲ್ಲೇ ಮಧ್ಯಾಹ್ನ ಊಟ ನಾವು ನೋಡ್ಕೋತೀವಿ ಅಂತ ನೀವು ಮಾಡಿ, ಬೇಕಾದ್ರೆ 100% ಹೇಳ್ತೀನಿ, ಯುವರ್ ಪ್ರಾಬ್ಲಮ್ಸ್ ಎವ್ರಿಥಿಂಗ್, ಅವ್ರಿಗೆ ಏನು ಪ್ರಾಬ್ಲಮ್ ಬರ್ತದೆ ಎಲ್ಲ ಕ್ಲಿಯರ್ ಆಗುತ್ತೆ. ಇಂಥವೆಲ್ಲ ಮಾಡಬೇಕು, ಇದೆಲ್ಲ ನೋಡಬೇಕು, ಅಲ್ಲಿ ಅನ್ನದಾನ ಮಾಡಬೇಕು ಏನಿದೆ, ಯಾಕಂದ್ರೆ ಯಾವ ಕಾಂಬಿನೇಷನ್ಸ್ ನೆಗೆಟಿವ್ ಇದೆ, ಖರ್ಚು ಕಮ್ಮಿ ಆಗಬೇಕು. ಇಲ್ಲದ್ರೆ ಸುಮ್ಮನೆ ವೇಸ್ಟ್ಫುಲ್ ಖರ್ಚು, ಬರ್ತಾರೆ ಹೋಗ್ತಾರೆ, ಮಧ್ಯಕ್ಕೆ ನಿಂತ್ಕೊಳ್ಳುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಓಕೆ, ಕೇರ್ಫುಲ್ ಆಗಿರಿ. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್. ಮದ್ವೆ ಮತ್ತೆ ಮದ್ವೆ ನಂತರ ಜೀವನ ಬಗ್ಗೆ ಕೇಳಬೇಕು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. ಹೇಳಿ. 8/3. 8 ಮಾರ್ಚ್. 8/3 1989. ಸಮಯ 5 ಗಂಟೆ 5 ನಿಮಿಷ ಸಾಯಂಕಾಲ. ಎಷ್ಟು? 5 ಗಂಟೆ 5 ನಿಮಿಷ ಸಾಯಂಕಾಲ ಗುರುಜಿ, ಸಂಜೆ. ಹುಟ್ಟಿದೂರು? ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ಶಿರಾ. ಓಕೆ, ಶಿರಾ ತಾಲೂಕ್ ಬರುತ್ತೆ ಗುರುಜಿ. ಆಯ್ತು. ಓಕೆ, ಇದ್ರ ಪ್ರಕಾರ ನೋಡೋಣ. ಲಗ್ನ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀರಾ, ರಾಶಿ ಮೀನರಾಶಿ. ಸಪ್ತಮದಲ್ಲಿರ್ತಕ್ಕಂಥ ಗ್ರಹ, ಸಪ್ತಮದಲ್ಲಿರ್ತಕ್ಕಂಥ ಕೆಟ್ಟ ಗ್ರಹ ಮದುವೆ ಸ್ಟಾಪ್ ಮಾಡುತ್ತೆ, ಆ ಕಾನ್ಸೆಪ್ಟ್ ಇಲ್ಲ. ಯಾರು ದಶಾ ನೋಡಲ್ವೋ ಅದು ಅಷ್ಟು 100% ಅಸ್ಟ್ರಾಲಜಿ ಅಲ್ಲ. ದಶಾ ನೋಡಿ ನಿರ್ಣಯ ಮಾಡಬೇಕು. ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಬುಧ ದಶೆ. ಬುಧ ದಶೆಯಲ್ಲಿ 2023ವರೆಗೂ ಶನಿ ಭುಕ್ತಿ. ಬುಧನ ಕಾಂಬಿನೇಷನ್ ಅಲ್ಲಿ ಮದುವೆ ಇದೆ. ಅದಾದ್ಮೇಲೆ ಕೇತುನಲ್ಲಿ ಸ್ವಲ್ಪ ಮದುವೆ ಜೀವನ ಸ್ವಲ್ಪ ಹಿಂದೆ ಹೊಡೆಯುತ್ತೆ. ಸ್ವಲ್ಪ ಈಗ ಸದ್ಯಕ್ಕೆ ಮ್ಯಾರೇಜು ಬೇಗ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ 23 ಒಳಗಡೆ. ಎಸ್ ಅಂತ ಅನ್ಬಿಡಿ. ಯಾಕಂದ್ರೆ 23 ಆದ್ರೆ ನಿಮಗೆ ಮದುವೆ ಯೋಗ ಅಷ್ಟು ಚೆನ್ನಾಗಿರೋ ಸಿಗಲ್ಲ. ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಸಿಕ್ಕಿರತಕ್ಕಂಥದ್ದು ಕಮ್ಮಿ ಆಪ್ಷನ್ ಸಿಗುತ್ತೆ. ಫಸ್ಟ್ ಮ್ಯಾರೇಜ್ ಆಗಿ, ಈಗ ಕಾಂಬಿನೇಷನ್ ತುಂಬಾ ಪವರ್ಫುಲ್ ಆಗಿದೆ. ದಯಮಾಡಿ ಈಗ ಮ್ಯಾರೇಜ್ಗೆ ಯೋಗ್ಯವಾಗಿರ್ತಕ್ಕಂಥ ಸಮಯ. ಒಂದು 8 ಮುಖದ ರುದ್ರಾಕ್ಷಿ ಮತ್ತೆ ಒಂದು ಜಿರ್ಕಾನ್ ಧರಿಸ್ಕೊಳ್ಳಿ. ದಾನಕ್ಕೆ ಒಂದು ಗ್ರೀನ್ ಕಲರ್ ಬಟ್ಟೆ ದಾನ ಮಾಡ್ತಾರೆ. ಗ್ರೀನ್ ಕಲರ್ ಬಟ್ಟೆ ಅವಾಗ ಬುಧವಾರ ಬಂದಾಗೆಲ್ಲ ಒಂದು ಹಸಿರು ಕಲರ್ ಏನಾದ್ರು ಒಂದು ಶರ್ಟ್ ಪೀಸೋ ಒಂದು ಸ್ಯಾರಿನೋ ಒಂದು ನೀವು ದಾನ ಮಾಡಿದಷ್ಟು ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಕೇತು ದಶ ಚೆನ್ನಾಗಿಲ್ಲ, ಬಟ್ ಇವಾಗ ಬೇಗ ಮದುವೆ ಆದ್ರೆ ಒಳ್ಳೇದು. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಮ್ಯಾನೇಜ್ ಮಾಡಬಹುದು. ಅಲ್ಲಿಗೆ ಹೋಗ್ಬಿಟ್ಟೆ ಮದುವೆ ಅಲ್ಲಿಂದ 6-7 ಇಯರ್ಸ್ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀವಿ ಸರ್. 25/11/1990. ಸಮಯ 8:15 ಸರ್. ಸಾಯಂಕಾಲ ಸರ್. ಇದು ಶಿರಾ ಸರ್. ಹುಟ್ಟಿದೂರು ಬೆಳಿಗ್ಗೆ ಸರ್. ಇದು ಶಿರಾ ಸರ್. ಸ್ವಲ್ಪ ಕರೆಕ್ಟ್ ಆಗಿ ಯಾವ್ದಾರು ಒಂದ್ ಹೇಳಿಮ್ಮ. ಶಿರಾ ಪಕ್ಕ. ಸಾಯಂಕಾಲ ಅಂತೀರಾ ಮತ್ತೆ ಬೆಳಿಗ್ಗೆ ಅಂತೀರಾ. ನಾನು ಇಲ್ಲಿ ಏನ್ ಮಾಡೋಣ, ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ ನನಗೇನೆ. ಇಲ್ಲ ಸರ್, ಬೆಳಿಗ್ಗೆ ಸರ್. ಸ್ವಲ್ಪ ಸಮಾಧಾನವಾಗಿ ಕೇಳಿ. ಏನ್ ಕೇಳ್ಬೇಕು? ಅವನ ಮದುವೆ ಬಗ್ಗೆ ಕೇಳ್ಬೇಕು. ಮದುವೆ. ಓಕೆ. ಲಗ್ನದಲ್ಲಿ ಹುಟ್ಟಿದ್ದಾರೆ, ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಈಗ ಸದ್ಯಕ್ಕೆ ಗುರುದಶೆ ನಡೀತಾ ಇದೆ. 2021ವರೆಗೂ ಸೂರ್ಯ ಗುರುನಲ್ಲಿ 1 8 12. ಯಾವ ಊರಲ್ಲಿದ್ದಾರೆ ಇವರು? ಈ ಕಡೆ ಹಿರಿಯೂರು ಅಂತ ಪಕ್ಕ ಹಳ್ಳಿ ಸರ್. ಏನ್ ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಫೀಸ್ ಆಯ್ತು ಸರ್. ಈಗ ಏನು ಮಾಡ್ತಿಲ್ಲ, ಮನೇಲಿ ಬಟ್ಟೆ ಹೊಲ್ಕೊಂಡು ಮನೇಲಿ ಇದ್ದೇನೆ ಸರ್. ನನ್ಗೆ ಆರೋಗ್ಯ ಬೇರೆ ಅವಾಗ್ಲೂ ಇದಾಗ್ತಿರುತ್ತೆ ಸರ್. ಸರಿ, ಸ್ವಲ್ಪ ಆರೋಗ್ಯ ಮತ್ತೆ ಅವರ ಕೆಲಸದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಮದುವೆ ಅಷ್ಟು ಸುಲಭವಾಗಿ ಇವರಿಗೆ ಶೀಘ್ರದಲ್ಲಿ ಆಗೋ ಕಾಂಬಿನೇಷನ್ ಇಲ್ಲ. 2023 ಆದ ನಂತರ ಕುಜನ ಭುಕ್ತಿ ಬಂದಾಗ 2 ತೋರಿಸ್ತಾ ಇದೆ, 2-7-11 ತೋರಿಸ್ತಾ ಇದೆ. ಸೊ 23ವರೆಗೂ ಮದುವೆ ಇಲ್ಲಮ್ಮ. ಸ್ವಲ್ಪ ಸಮಾಧಾನವಾಗಿ ಅವ್ರ ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಕ್ಲಿಯರ್ ಆಗಬೇಕು ಅಂತಂದ್ರೆ ಇಲ್ಲಿ ಶುಕ್ರ ಗುರುವಿನ ಕಾಂಬಿನೇಷನ್ ಅಲ್ಲಿ 12 ಬಂದಿದೆ. ಅದು
ಬುಧ 12, ಶುಕ್ರ 12. ಸ್ವಲ್ಪ ಮೊಸರನ್ನು ಅವ್ರ ಹೆಸರಲ್ಲಿ ಸ್ವಲ್ಪ ದಾನ ಮಾಡ್ತಾ ಇರಿ. ಸ್ವಲ್ಪ ಸಾಧ್ಯವಾದರೆ 2 ಬಲಗೈಗೆ ಒಂದು ನೀಲಿ ಕಲರ್ ದಾರ ಕಟ್ಕೊಳಕ್ ಹೇಳಿ. ಸ್ವಲ್ಪ 2023ವರೆಗೂ ಇಲ್ಲ, ಆದ್ಮೇಲೆ 1 ವರ್ಷದೊಳಗೆ ಇದೆ. ಯಾವ್ದು ಸಿಗುತ್ತೋ ಆ ಟೈಮಲ್ಲಿ ನಾವು ಮಾಡ್ಕೋಬೇಕು. ನೆಕ್ಸ್ಟ್. ಹಲೋ, ಹೇಳಿ. ಗುರುಜಿ ನಮಸ್ಕಾರ. ನನ್ನ ಹೆಸರು ಅಶೋಕ ಅಂತ. ಹೇಳಿ ಅಶೋಕ್ ಅವರೇ. 11/8/81 ಡೇಟ್ ಆಫ್ ಬರ್ತ್. ಎಷ್ಟು? 11/8/81. ಓಕೆ. ಬೆಳಗ್ಗೆ 9:15. ಸಮಯ? ಬೆಳಗ್ಗೆ 9:15. ಊರು? ಊರು ಗಾಮ, ಶಿವಮೊಗ್ಗ ಹತ್ರ. ಶಿವಮೊಗ್ಗ. ಓಕೆ. ಸರ್, ಮದುವೆ ಆಗ್ತಾ ಇಲ್ಲ, ಮತ್ತೆ ದುಡ್ಡು ಕೈಯಲ್ಲೇ ನಿಲ್ತಾ ಇಲ್ಲ ಸ್ವಾಮಿ. ಕೈಯಲ್ಲೇ ನಿಲ್ತಾ ಇಲ್ಲ, ಜಾರ್ಕೊಂಡು ಹೋಗ್ತಾ ಇದೆಯಾ? ಹೌದು ಸರ್. ಏನ್ ಕೆಲಸ ಮಾಡ್ತೀರಾ? ನಾನಿದು ಗೋಲ್ಡ್ ಸ್ಮಿತ್ ವರ್ಕ್ ಮಾಡ್ತಾ ಇದ್ದೆ ಸರ್. ಕೆಲಸ ಬಿಟ್ಟಿದ್ದೀನಿ, ಏನಕ್ಕೋ ಕೈಯೇ ಹಿಡಿದಿಲ್ಲ. ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು 2023 13ರಿಂದ ಚಂದ್ರದಶೆ, 23ವರೆಗೂ ಚಂದ್ರ. ಚಂದ್ರನಿಗಿನ ಮುಂಚೆ ಸೂರ್ಯ 11 ಸೂರ್ಯನಿಗಿನ ಮುಂಚೆ ಶುಕ್ರ ಇತ್ತು. ಎಲ್ಲೂ 2-7-11 ಇಲ್ಲ. ನೀವೇ ಮಾಡ್ಕೊಂಡಿಲ್ಲ ಸರ್, ನೀವು ಮನಸ್ಸು ಮಾಡಿಲ್ಲ. ಏನಕ್ಕೆ? ಅದೇ ಅದು ಏನ್ ಕೈಗೂಡ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಫ್ಯಾಮಿಲಿ ಸಪೋರ್ಟ್ ಬೇರೆ ಸಿಗ್ತಾ ಇಲ್ಲ. ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕೆ ಮನೇಲಿ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಬರ್ಲಿಲ್ವಾ? ಇಲ್ಲ, ನಮ್ ತಾಯಿ ನಾನು 5th ಚಿಕ್ಕವರಿದ್ದಾಗೇನೆ ಎಕ್ಸ್ಪೈರ್ ಆಗಿದ್ರು. ಈಗ ನೀವು ಯಾರದ ಮನೇಲಿ ಬೆಳಿತಾ ಇದ್ರಿ ಮತ್ತೆ? ನಮ್ಮ ಅಜ್ಜ ಅಜ್ಜಿ ಇದಾರೆ, ನಮ್ಮ ಅಜ್ಜ ಅಜ್ಜಿ ಹುಷಾರಿಲ್ಲ. ಓಕೆ. ಫ್ಯಾಮಿಲಿ ಕಾಂಬಿನೇಷನ್ ಇಲ್ಲಿ ಮದುವೆಗೆ ಕಾಂಬಿನೇಷನ್ ಅಲ್ಲಿ ಸಪೋರ್ಟ್ ಫಂಕ್ಷನ್ ಕಾಂಬಿನೇಷನ್ಸ್ ಇಲ್ಲ, ಬರೀ 11 ಅಂದ್ರೆ ಯಾರನ್ನಾರು ಮಾಡ್ಕೋಬಹುದಾಗಿತ್ತು, ಪರಿಸ್ಥಿತಿಯಿಂದ ನೀವು ಮಾಡ್ಕೊಂಡಿಲ್ಲ. ಮುಂದೆ ನೀವು ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಧೈರ್ಯ ಗೆಡದೆಲೆ ಬಂದಿರತಕ್ಕಂಥ ಬಡವ್ರ ಹುಡುಗಿ ಆದ್ರೂ ಕೂಡ ಇಲ್ಲಿ ನಮಗೆ 2022 ಒಳಗಡೆ ಮಾಡ್ಕೊಳ್ತಕ್ಕಂಥ ಯೋಗ ಇದೆ. ಅದು ಬಿಟ್ರೆ ಇಲ್ಲಿ ಯಾವ್ದ್ರಲ್ಲೂ 2 ಮತ್ತು 7 ಕಾಂಬಿನೇಷನ್ ಹಿಟ್ ಆಗಿಲ್ಲ. ಅದು ಹಿಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ, ಮ್ಯಾರೇಜ್ ಕಷ್ಟ ಆಗ್ಬಿಡುತ್ತೆ. ಸೊ ದಯಮಾಡಿ ಸ್ವಲ್ಪ ಧೈರ್ಯದಿಂದ ಇದು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ನಮೋ ಭಗವತೆ ವಾಸುದೇವಾಯ, ಹಣ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನಮಸ್ತೆ, ನಮಸ್ಕಾರ. ಮಾತಾಡಿ. ಇಲ್ವಾ? ಹಲೋ. ಹೇಳಿ ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಂತ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 19/5/2011. 19/5/2011. ಓಕೆ. ಬೆಳಿಗ್ಗೆ 5:45 ಹುಟ್ಟಿದ್ದೂರು? ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ. ಏನ್ ಪ್ರಶ್ನೆ? ಮಗ ಓದಲ್ಲ ಗುರುಜಿ. ಈಗ ಇನ್ನು 6ನೇ ಕ್ಲಾಸಾ 5ನೇ ಕ್ಲಾಸಾ? ಎಷ್ಟಮ್ಮ? 5ನೇ ಕ್ಲಾಸ್. ಸರಿ, ಓಕೆ. ಈಗ ಅವ್ರಿಗೆ ಕೇತು ದಶ ನಡೀತಾ ಇದೆ 25ವರೆಗೂ. ಕೇತು ಕಾಂಬಿನೇಷನ್ 12 ಬಂದಿದೆ. ಶುಕ್ರನಲ್ಲೂ 2-5. 2025 ಆದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಹಿಂದೇಟು. ದಶ ಕೇತುನಲ್ಲಿ 12 ತೋರಿಸ್ತಾ ಇದೆ. ಸ್ವಲ್ಪ ಎಜುಕೇಶನ್ ಕಾಂಬಿನೇಷನ್ ಆಗಿರ್ತಕ್ಕಂಥ 2 ಮತ್ತು 5 ಹಿಟ್ ಆಗುತ್ತೆ ಶುಕ್ರನಲ್ಲಿ ಅವನಿಗೆ ಸ್ವಲ್ಪ ಚೇತರಿಕೆ ಬರುತ್ತೆ, ಅವನಿಗೆ ಓದಬೇಕು ಅನ್ನೋ ಆಸೆ ಬರುತ್ತೆ. ಖಂಡಿತ ಆ ಟೈಮಲ್ಲಿ ಓದ್ತಾರೆ. ಈಗ ಸದ್ಯಕ್ಕೆ ಅವ್ರಿಗೆ ಓದಬೇಕು ಅನ್ನೋ ಮನಸ್ಸು ಬರಬೇಕು ಅಂತಂದ್ರೆ ಅವನಿಗೆ ತೊಗರಿಬೇಳೆ ಸ್ವಲ್ಪ ಅವನ ಕೈಯಲ್ಲಿ ನಿವಾಳಿಸಿ, ಮತ್ತೆ ಯಥೇಚ್ಛವಾಗಿ ಅವ್ರಿಗೆ ಒಂದು ಮಂತ್ರ ಓಂ ಗಂ ಗಣಪತೇ ನಮಃ, ಇಷ್ಟೇ ಮಂತ್ರ ಯಥೇಚ್ಛವಾಗಿ ಹೇಳಕ್ಕೆ ಹೇಳಿ. ಓಂ ಗಂ ಗಣಪತೇ ನಮಃ ಅಂತ ಕಾನ್ಸಂಟ್ರೇಷನ್ ಬರುತ್ತೆ. ಬಟ್ 25 ಆದ ನಂತರವೇ ಅವ್ರಿಗೆ ಇರ್ತಕ್ಕಂಥದ್ದು. ಓಕೆ, ಸರಿ, ಓಕೆ. ಈಗ ಇರತಕ್ಕಂಥ ಈ ಎಲ್ಲ ನಮಗೆ ಪಿಡುಗು ಏನು ಕರೋನಾ, ಅದರಿಂದ ಧೈರ್ಯವಾಗಿರಿ. ಸಾಕಷ್ಟು ಜನ ಡಾಕ್ಟರ್ಸ್, ನಾನು ಮಾತಾಡ್ತಾ ಇದ್ದೆ, ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ ಡಾಕ್ಟರ್ಸು. ಅವ್ರ ಹತ್ರ ಎಲ್ಲ ಕೇಳಿದಾಗ ಒಂದೇ ಅವರು ಉತ್ತರ ಕೊಟ್ಟಿದ್ದು, ಸರ್ ಧೈರ್ಯ ಇದ್ರೆ ಏನೂ ಆಗಲ್ಲ ಸರ್. ತುಂಬ ಜನ ಸಾಯ್ತಾ ಇರೋದು ಅವ್ರು ಹೇಳಿರ್ತಕ್ಕಂಥ ವಿಚಾರ, ತುಂಬ ಜನ ಸಾಯ್ತಾ ಇರೋದೇ ಹೆದರ್ಕೊಂಡಂತೆ. ಸೊ ನಾನೊಂದು ಮಾತು, ನನ್ನ ಸ್ಟೂಡೆಂಟ್ಸ್ 12,000 ಸ್ಟೂಡೆಂಟ್ಸಲ್ಲಿ ಒಂದು 2,000 ಜನ ಡಾಕ್ಟರ್ಸ್ ಇದ್ದಾರೆ, 2,000 ಜನ ಡಾಕ್ಟರ್ಸ್ ಇದ್ದಾರೆ 12,000 ಜನ ಸ್ಟೂಡೆಂಟ್ಸಲ್ಲಿ. ಸೊ ಡಾಕ್ಟರ್ಸ್ ಹೇಳಿದ್ದು ಒಂದೇ, ಅವ್ರ ಹತ್ರ ಮಾತಾಡ್ತಾ ಇದ್ದು, ಏನಿದೆ ಈ ಥರ ಹಿಂಗೆ ಆಗ್ತಾ ಇದೆಯಲ್ಲ ಸರ್ ಅಂತ ಹೇಳಿದ್ದಕ್ಕೆ ಒಂದೇ ಮಾತು ಹೇಳಿದ್ದು, ಸರ್ ಫಸ್ಟು ಅರ್ಲಿ ಪ್ರಿಕಾಷನ್ಸ್ ತೊಗೋಬೇಕು. ಬಂದಾಗ್ಲೇ ಯಂಗ್ಸ್ಟರ್ಸ್ ಎಸ್ಪೆಷಲಿ
ಸ್ವಲ್ಪ ನಿರಾಕರಣೆ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಅದು ಲೇಟರ್ ಸ್ಟೇಜಸ್ ಅಲ್ಲಿ ಬರ್ತಕ್ಕಂಥವ್ರಿಗೆ ಮೇಜರ್ ಪ್ರಾಬ್ಲಮ್ಮು. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಈಗ ವಾಹಿನಿಲಿ ಏನೇನೋ ಹೇಳ್ತಾರೆ, ಟಿವಿ ನ್ಯೂಸ್ ಅಲ್ಲಿ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಹಂಗಾಯ್ತು ಹಿಂಗಾಯ್ತು ಅಂತ. ಅಲ್ಲಿ ಅವರು ಹೇಳಬೇಕು ಸಿಂಪ್ಟಮ್ಸ್ ಬಂದಿದೆ, ಕೆಮ್ಮು ಬಂದಿದೆ, ಸ್ವಲ್ಪ ಬೇಗ ಬೇಗ ಪ್ರಿಕಾಷನ್ಸ್ ತಗೊಂಡ್ರೆ ನಮಗೆ ಲೇಟರ್ ಸ್ಟೇಜಸ್ ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರ ನಮಗೆ ಹೆಚ್ಚಾಗಿ ಎಫೆಕ್ಟ್ ಆಗಲ್ಲ. ಮಂತ್ರ ಪಠನೆ ಮಾಡ್ತಾ ಇರಬೇಕು. ಸೊ ಮಂತ್ರ ಆಲ್ಸೋ ಡ್ರೈವ್ಸ್ ಅಸ್. ಮಂತ್ರ ನಮ್ಮ ಮೈಂಡ್ಗೆ ಸ್ಟ್ರಾಂಗ್ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಮಂತ್ರ 100% ವರ್ಕ್ ಆಗುತ್ತೆ. ಯಾಕೆಂದ್ರೆ ಡಾಕ್ಟರ್ ಹೇಳೋದು ಅಷ್ಟೇ, ಮನಸ್ಸಲ್ಲಿ ನೀವು ಧೈರ್ಯ ತುಂಬ್ಕೋಬೇಕು, ಧೈರ್ಯವಾಗಿರ್ಬೇಕು, ಯು ಶುಡ್ ನಾಟ್ ಫಿಯರ್. ಅದನ್ನ 100% ಕ್ಲಿಯರ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಆಗಿರ್ಬೇಕು. ಆ ಪಾಸಿಟಿವ್ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಎನರ್ಜೀಸ್ ಎಲ್ಲ ರಿಲೀಸ್ ಆಗುತ್ತೆ, ಒಳ್ಳೆ ಪಾಸಿಟಿವ್ ಎನರ್ಜಿ ರಿಲೀಸ್ ಆಗುತ್ತೆ ಬಾಡಿಲಿ. ಆ ಪಾಸಿಟಿವ್ ಎನರ್ಜಿ ರಿಲೀಸ್ ಆದಾಗ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಜಾಸ್ತಿ ಆದಾಗ ವೈರಸ್ನ ಫೈಟ್ ಮಾಡಕ್ ಈಸಿ. ಹೆದರ್ಕೊಂಡಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಡ್ರಾಪ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಕೂಡ ಆ ಹೆದರಿಕೆಯಿಂದನೇ ಆಗ್ತಕ್ಕಂಥ. ಧೈರ್ಯವಾಗಿರ್ಬೇಕು, ಏನೂ ಆಗಲ್ಲ ಅಂತಿರ್ಬೇಕು. ಖಂಡಿತ ಸಕ್ಸಸ್ ಬಂದೇ ಬರುತ್ತೆ. ಯಾರ್ಯಾರಿಗೆ ಏನೇನು ಈಗ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ, ದಯವಿಟ್ಟು ಧೈರ್ಯವಾಗಿರಿ, ಕಾನ್ಫಿಡೆನ್ಸ್ ಆಗಿರಿ, ಏನೂ ಆಗಲ್ಲ ಅಂತೀರಿ, ನಗ್ತಾ ಇರಿ, ಯಾವಾಗ್ಲೂ ನಗ್ತಾ ಇರ್ಬೇಕು. ಯಾವಾಗ್ಲೂ ನಾವು ಯೋಚನೆ ಮಾಡಿ ಅಯ್ಯೋ ಅಂತ ಹೇಳಿದ ತಕ್ಷಣ ಅದೇನು ಹೋಗ್ಬಿಡಲ್ಲ, ನಗ್ತಾ ಇರಿ. 100% ನಗ್ತಾ ಇದ್ದಾಗ ಹಲವಾರು ಬಾಡಿಲಿ ಪಾಸಿಟಿವ್ ರಿಯಾಕ್ಷನ್ಸ್ ಆಗುತ್ತೆ. ಮಂತ್ರ ಹೇಳ್ಕೊಳ್ಳಿ, ಧೈರ್ಯವಾಗಿರ್ಬೇಕಷ್ಟೇ. ಧೈರ್ಯ ಇದ್ರೆ ಮತ್ತೆ ಶೀಘ್ರವಾಗಿ ಏನಾದ್ರು ಬಂತಾ, ಕೆಮ್ಮು ಏನಾದ್ರು ಬಂತಾ, ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್, ಇಮ್ಮಿಡಿಯೇಟ್ಗೆ ಹೋಗಿ ಬಿಸಿನೀರು ಕುಡಿಯೋದೋ ಅಥವಾ ಈ ಒಂದು ಸ್ಟೀಮ್ ತಗೊಳ್ಳೋದೋ ಬೇಗ ಮಾಡಿ. ಸೊ ಅದು ಲೇಟರ್ ಸ್ಟೇಜಸ್ವರೆಗೂ ಯಾವುದೋ ಕಾಯಿಲೆ ಬರುತ್ತೆ, OTCಗೆ ಹೋಗ್ಬಿಟ್ಟು ತಗೊಳ್ಬೇಡಿ. ಓವರ್ ದಿ ಕೌಂಟರ್ ಹೋಗ್ಬಿಟ್ಟು ಒಂದು ತಲೆನೋವು ಮಾತ್ರೆ ಕೊಡ್ರಿ, ಒಂದು ಕೆಮ್ಮು ಮಾತ್ರೆ ಕೊಡ್ರಿ ಮಾಡ್ಕೋಬೇಡಿ ಈಗಿನ ಪರಿಸ್ಥಿತಿಲಿ. ಯಾಕಂದ್ರೆ ಕೇತು 8ನೇ ಮನೇಲಿ ಕೂತಿದ್ದಾನೆ, ಲಗ್ನದಿಂದ 8ನೇ ಮನೇಲಿ ಕೂತಿದ್ದಾನೆ. ಇನ್ನು ಅಕ್ಟೋಬರ್ವರೆಗೂ ಸ್ವಲ್ಪ ಸಮಸ್ಯೆ ಇದೆ. ಅಕ್ಟೋಬರ್ ಇಂದ ಸ್ವಲ್ಪ ಕಮ್ಮಿ ಆಗುತ್ತೆ, 22 ಮತ್ತೆ ಜಾಸ್ತಿ ಆಗುತ್ತೆ, 22 ಏಪ್ರಿಲ್ಗೆ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಇದು 23 ವರ್ಗು ನಾವು ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ದಿಸ್ ಇಸ್ ಲೈಕ್ ಎ ವಾರ್. ಇದು ನಮಗೆ ಯುದ್ಧ ಇದ್ದಂಗೆ. 2023 ಮಾರ್ಚ್ ವರೆಗೂ ಇರುತ್ತೆ. ಯಾವಾಗ ಕೇತು ಇದಕ್ಕೆ ಪ್ರವೇಶ ಆಗ್ತಾನೆ, ವಾಯುತತ್ವಕ್ಕೆ ಪ್ರವೇಶ ಆಗ್ತಾನೆ, ಅವನಿಗೆ ಉಸಿರಾಟಕ್ಕೆ ಬರುತ್ತೆ. ಕೇತು ಇವಾಗ ಈಸ್ ಇನ್ ಜಲತತ್ವ. ಇದನ್ನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಇದೇನು ಮಾಡೋಕ್ಕಾಗಲ್ಲ. ಸೊ ವಿ ಕ್ಯಾನ್ ಓನ್ಲಿ ಶೋ ದಟ್ ದಿಸ್ ಈಸ್ ವಾಟ್ ಇಲ್ ಪ್ರಿವೇಲ್ಸ್. ಓಕೆ, ಒಳ್ಳೇದಾಗ್ಲಿ. ಜೂನ್ 19ನೇ ತಾರೀಕು ನಮ್ಮ ತರಗತಿಗಳಿದೆ, ಬಂದು ಸೇರ್ಕೊಳ್ಳಿ. ನಮ್ಮ ಜೀವನದಲ್ಲಿ ಏನೇನಿದೆ ಏನೇನಿಲ್ಲ ಅದು ಟ್ಯಾಂಡಮ್, 2 ಮ್ಯಾಚ್ ಆಗುತ್ತೆ. ಆಚೆ ಕಡೆ ಇರ್ತಕ್ಕಂಥ ಜಾತಕ, ನಮ್ಮ ಜಾತಕ 2 ಮ್ಯಾಚ್ ಆದಾಗ ನೆಗೆಟಿವ್ ಆಗುತ್ತೆ ಅಥವಾ ಪಾಸಿಟಿವ್ ಆಗುತ್ತೆ. ಅದನ್ನು ನೋಡ್ಕೊಂಡು ಹೋಗೋಣ. ಸೊ ಜೂನ್ 19 ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.